ನನ್ನ ಹೆಸರು ರೀಡ್ ಕಾಲಿನ್ಸ್. ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ. ನ್ಯೂಯಾರ್ಕ್ನ ಈಸ್ಟ್ ವಿಲೇಜ್ನ ಕೆಲವರು SLD ಹಾಗೂ ಇತರ ಮಾದಕ ವ್ಯಸನಗಳನ್ನು ಬಿಟ್ಟು 16 ಪದಗಳ ಸಮೂಹಕ ಹಾಗೂ ತಾಳಬದ್ಧವಾದ ಈ ಮಂತ್ರವನ್ನ ಹೇಳ್ತಾ ಇದ್ದಾರೆ. ಸೆಕೆಂಡ್ ಅವೆನ್ಯೂನಲ್ಲಿರುವ ಮೊದಲನೇ ರಸ್ತೆಯಲ್ಲಿರುವ ಮಳಿಗೆಯೊಂದರಲ್ಲಿ ಓರ್ವ ಸ್ವಾಮಿಯವರು ಅಂಗಡಿಯೊಂದನ್ನು ಇಟ್ಟಿದ್ದಾರೆ. ಅಲ್ಲಿ ಅವರ ಅಮೆರಿಕನ್ ಶಿಷ್ಯಂದಿರು ಕೃಷ್ಣ ಪ್ರಜ್ಞೆಯ ಬಗ್ಗೆ ಕಲಿಯುತ್ತಾ ಇದ್ದಾರೆ. 1965ರಲ್ಲಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರು ಒಂದು ಸರಕು ಸಾಗಾಣಿಕಾ ಹಡಗಿನಲ್ಲಿ ಕಲ್ಕತ್ತಾದಿಂದ ನ್ಯೂಯಾರ್ಕ್ ನಗರಕ್ಕೆ ಪ್ರಯಾಣ ಬೆಳೆಸಿದರು. ಈ ಕಥೆಯನ್ನ ನೀವು ಯಾರು ಹೇಳಿದ್ರೆ ನೀವು ನಂಬಲಾರಿರಿ. ಅವರು ಅಮೆರಿಕಾಗೆ ಬಂದಾಗ ಅವರಿಗೆ 70 ವರ್ಷ ವಯಸ್ಸು. ಕೈಯಲ್ಲಿ ಹಣ ಇಲ್ಲ, ಪರಿಚಯದವರು ಯಾರೂ ಇಲ್ಲ, ಯಶಸ್ಸನ್ನು ಸಾಧಿಸಲು ಬೇಕಾಗಿರುವ ಯಾವುದೂ ಕೂಡ ಅವರ ಬಳಿ ಇಲ್ಲ. ಅವರು ಪ್ರಾರಂಭಿಸಿದ ಪ್ರಯತ್ನವೊಂದು ಅಂತಾರಾಷ್ಟ್ರೀಯ ಆಂದೋಲನವಾಗುತ್ತದೆ. ಅವರು ತಮ್ಮೊಡನೆ ಪುರಾತನ ಭಕ್ತಿ ಸಾಹಿತ್ಯಗಳ ಅನುವಾದಗಳನ್ನು ಮಾತ್ರ ತಂದರು. ಪ್ರಪಂಚದ ನಾಗರಿಕತೆಯ ವಿರುದ್ಧವಾಗಿ ಒಂದು ಆಂದೋಲನವನ್ನು ಆರಂಭಿಸಬೇಕು ಅನ್ನೋದು ನನ್ನ ಆಸೆ. ಇದರಿಂದ ಇಡೀ ಜಗತ್ತೇ ಸಂತೋಷವಾಗಿ ಇರಬೇಕು ಅನ್ನೋದು ನನ್ನ ಗುರಿ. ಅವರು ಅಮೆರಿಕಾಗೆ ಒಂದು ಅತೀವ ಅಶಾಂತಿಯ ಸಮಯದಲ್ಲಿ ಬಂದರು ಮತ್ತು ಬೇರೆ ತರಹದ ಕ್ರಾಂತಿಯಿಂದ ಅಲ್ಲಿನ ಸಾಂಸ್ಕೃತಿಕ ಬಂಡಾಯವನ್ನು ತಡೆದರು. ತುಂಬ ವ್ಯತ್ಯಾಸದ ಸಮಯದಲ್ಲಿ ಶ್ರೀ ಪ್ರಭುಪಾದರು ಅಮೆರಿಕಾಗೆ ಬಂದು ಸೇರಿದರು. ನಾವು ಅಮೆರಿಕಾಗೆ ಕೇಳೋದು ಒಂದೇನೆ, ನೀವು ಪೇಪರ್ನಲ್ಲಿ ಏನು ಬರೆದಿದ್ದೀರೋ ಅದನ್ನು ಫಾಲೋ ಮಾಡಿ. ಎಲ್ಲರಲ್ಲೂ ಒಂದು ಪ್ರಶ್ನೆ ಇತ್ತು. ಎಲ್ಲರೂ ಒಂದು ಉತ್ತಮ ಮಟ್ಟದ ಜೀವನದ ಹುಡುಕಾಟದಲ್ಲಿದ್ದರು. ಟರ್ನ್ ಆನ್, ಟರ್ನ್ ಇನ್ ಆ್ಯಂಡ್ ಡ್ರಾಪ್ ಔಟ್. ಟೈಮೋತಿ ಲೀ ಅವರು ಮಾದಕ ವಸ್ತುಗಳ ಒಂದು ಜನಪ್ರಿಯವಾದ ಚಟುವಟಿಕೆಯೊಂದಿಗೆ ಬಂದರು, ಆದರೆ ಅದು ಅಷ್ಟು ಚೆನ್ನಾಗಿರಲಿಲ್ಲ. ನಮಗೆ ಮಾದಕ ವಸ್ತುಗಳಿಂದ ಹೊರತಾದ ಒಂದು ಪರ್ಯಾಯ ಸತ್ಯದ ಅವಶ್ಯಕತೆ ಇತ್ತು. ಇದ್ದಕ್ಕಿದ್ದಂತೆಯೇ ಪೂರ್ವದಿಂದ ಈ ನವಚೈತನ್ಯವು ಬರುತ್ತಿತ್ತು. ಜನರು ಭಾರತದತ್ತ ಮುಖ ಮಾಡತೊಡಗಿದರು. ಅದರಿಂದಾನೇ ಪ್ರಭುಪಾದರು ಸರಿಯಾಗಿ ಆ ಐತಿಹಾಸಿಕ ಸಮಯದಲ್ಲಿ ಇಲ್ಲಿಗೆ ಬಂದರು. ಅವರು ಆ ಸರಿಯಾದ ಸಮಯದಲ್ಲಿ ನಮ್ಮೆಲ್ಲರ ಮಧ್ಯದಲ್ಲಿ ನಡೆದು ಬಂದರು. ಎಲ್ಲರೂ ಯೋಚಿಸುತ್ತಿದ್ದಾರೆ, ನಾನು ಒಂದು ಅಮೆರಿಕನ್, ನಾನು ಭಾರತೀಯ, ನಾನು ಯುರೋಪಿಯನ್, ನಾನು ಆಸ್ಟ್ರೇಲಿಯನ್. ಆದರೆ ನಾನು ಶರೀರವಲ್ಲ, ನಾನು ಜೀವಾತ್ಮ. ನಮ್ಮ ಪಂಥದ ಗುರಿ ಏನೆಂದರೆ ಎಲ್ಲರೂ ಸಂತೋಷವಾಗಿ ಇರೋದನ್ನು ನೋಡೋದೆ. ಇನ್ನೊಬ್ಬರನ್ನ ಶೋಷಣೆ ಮಾಡಿ ನಾವು ಸುಖವಾಗಿ ಇರೋದು ಬೇಡ. ಆದರೆ ಎಲ್ಲರೂ ಸುಖವಾಗಿ ಇರೋದು ಹೇಗೆ ಅನ್ನೋದು ಅವರಿಗೆ ತಿಳಿಸೋದೇ ನಮ್ಮ ಪಂಥದ ಗುರಿ. ಹರೇ ಕೃಷ್ಣ ಮಂತ್ರ, ಆಂದೋಲನ ಹಾಗೂ ಇವೆಲ್ಲವನ್ನು ಪ್ರಾರಂಭಿಸಿದ ಸ್ವಾಮಿ. ನ್ಯೂಯಾರ್ಕ್ ನಗರ 1965. ನ್ಯೂಯಾರ್ಕ್ ನಗರದ ಬೀದಿಗಳಲ್ಲಿ ನಾನು ಅಲೆದಾಡುತ್ತಿದ್ದೆ. ಫಿಫ್ತ್ ಅವೆನ್ಯೂನ ನಾನು ನೋಡ್ತಾ ಇದ್ದೆ. ಸ್ನೇಹಿತರು ಯಾರೂ ಇಲ್ಲ, ಯಾವ ವಸತಿಗಳೂ ಇಲ್ಲ. ಒಬ್ಬ ಅಲಮಾರಿಯಂತೆ ನಾನು ಬಂದೆ. ಶ್ರೀಲ ಪ್ರಭುಪಾದರು ಕಚೇರಿಗಳ ಕಟ್ಟಡವೊಂದರಲ್ಲಿ ನೆಲೆಸಿದ್ದರು. ಒಂದು ಕಚೇರಿಯಿಂದ ಇನ್ನೊಂದು ಕಚೇರಿಗೆ ಸ್ಥಳಾಂತರಗೊಳ್ಳುತ್ತಿದ್ದರು. ನನಗೆ ನೆನಪಿನಲ್ಲಿದ್ದಿದ್ದು ಅತ್ಯಂತ ಶೀತ ಚಳಿಗಾಲ. ನ್ಯೂಯಾರ್ಕ್ನ ಬೀದಿಗಳು ಸಂಯುಕ್ತ ರಾಷ್ಟ್ರದ ದುರಂತ ಸ್ಥಳಗಳು. ಆ ರಾತ್ರಿ 4 ರಿಂದ 8 ಇಂಚುಗಳಷ್ಟು ಹೆಚ್ಚು. ಹಿಮ ಹೇಗಿರುತ್ತದೆ ಎಂಬ ಯಾವುದೇ ಕಲ್ಪನೆ ಅವರಿಗಿರಲಿಲ್ಲ. ಅವರು ಎಂದೂ ಹಿಮವನ್ನು ನೋಡಿರಲಿಲ್ಲ. ನ್ಯೂಯಾರ್ಕ್ ನಗರದಲ್ಲಿ ಒಂದು ದೇವಸ್ಥಾನ ಆರಂಭಿಸಬೇಕು ಅನ್ನೋದು ನನ್ನ ಗುರಿಯಾಗಿತ್ತು. ಶ್ರೀಮದ್ ಭಾಗವತದಂತಹ ನನ್ನ ಕೆಲವು ಪುಸ್ತಕಗಳನ್ನು ನಾನು ತಗೊಂಡೆ. ತುಂಬ ಕಷ್ಟಪಟ್ಟು ಖುದ್ದಾಗಿ ಹೋಗಿ
ಪುಸ್ತಕಗಳ ಅಂಗಡಿಗಳಿಗೆ ನಾನೇ ಮಾರುತ್ತಿದ್ದೆ. ನ್ಯೂಯಾರ್ಕ್ ತುಂಬ ದುಬಾರಿ ನಗರ, ಆದರೆ ನಾನು ಬಡವನಾಗಿ ಇದ್ದೆ. ನನ್ನ ಎಲ್ಲಾ ವಸ್ತುಗಳು, ಟೈಪ್ರೈಟರ್, ನನ್ನ ಟೇಪ್ ರೆಕಾರ್ಡರ್ ಎಲ್ಲ ಕಳವಾಗಿ ಹೋಯಿತು. ಈ ರೀತಿಯಾಗಿ ನಾನು ತುಂಬಾ ಖಿನ್ನನಾದೆ. ಭಾರತಕ್ಕೆ ಹೋಗಲು ಹಡಗು ಯಾವಾಗ ಇದೆಂದು ವಿಚಾರಿಸಲು ನಾನು ಹಡಗಿನ ಕಂಪನಿಗೆ ಹೋಗುತ್ತಿದ್ದೆ. ನನಗೆ ಹೆಚ್ಚಿನ ಭರವಸೆ ಇರಲಿಲ್ಲ. ಆಗ ಒಂದು ಕವನವನ್ನು ಬರೆದೆ. ಕೃಷ್ಣ, ನನ್ನ ಈ ದೇಶಕ್ಕೆ ಯಾಕೆ ಕರ್ಕೊಂಡು ಬಂದೆ? ನಾನು ಏನ್ ಮಾಡಬಲ್ಲೆ? ಆದರೆ ನನ್ನನ್ನ ನೀನು ಇಲ್ಲಿ ಕರ್ಕೊಂಡ್ಬಂದಿದ್ದಕ್ಕೆ ಏನೋ ಒಂದು ಉದ್ದೇಶ ಇರಲೇಬೇಕು. ಹಾಗಿದ್ರೆ ಸರಿ, ನಿನ್ನ ಇಷ್ಟದಂತೆ ನನ್ನನ್ನ ಕುಡಿಸು. ಸಾಂಪ್ರದಾಯಿಕವಾಗಿ ಸ್ವಾಮೀಜಿಗಳು, ಯೋಗಿಗಳು, ಜೈನ್ ಗುರುಗಳು ನಗರದ ಶ್ರೀಮಂತರಿರುವ ಭಾಗಗಳಿಗೆ ಹೋಗ್ತಾ ಇದ್ರು ಹಾಗೂ ಆ ಶ್ರೀಮಂತರು ಇವರಿಗೆ ಹಣ ಕೊಟ್ಟು ಪ್ರಯೋಜನೆ ಮಾಡ್ತಾ ಇದ್ರು. ನಗರದ ಪೂರ್ವ ಭಾಗದಲ್ಲಿ ಡ್ರಾಯಿಂಗ್ ರೂಮ್ ಕೊಠಡಿ, ಫ್ರೆಂಚ್ ಕುರ್ಚಿ ಮೇಜು ಇರೋ ಮನೆಯಲ್ಲಿ ಕೃಷ್ಣಮೂರ್ತಿನ ನೀವು ನೋಡ್ತೀರಿ. ಅಲ್ಲಿ ಅವರು ಭಕ್ತಿ ವೇದಾಂತ ಇರೋ ಕಲ್ಕತ್ತಾದ ಆಳದಂತಿರುವಂತೆಯೇ ಹಿಪ್ಪಿ ಇರುವ ಮಾದಕ ದ್ರವ್ಯಗಳು ಹಾಗೂ ಮೆಟಾಫೆಟಮಿನ್ ವ್ಯಸನಗಳಿರುವಂತಹ ಜಾಗದಲ್ಲಿದ್ದರು. ಹೀಗೆ ಅವರು ಪತನದ ಆಳದಲ್ಲಿದ್ದ ಅತ್ಯಂತ ಅವಶ್ಯಕತೆ ಇರುವ ಸೂಕ್ತ ಜಾಗಕ್ಕೆ ಒಂದು ಪ್ರಕಾಶ ಹಾಗೂ ಹೊಸಗಾನದ ಕಿರಣವನ್ನು ನಿಜವಾಗಿಯೂ ತರುತ್ತಿರುವಂತೆ ಕಾಣುತ್ತಿದೆ. ಒಬ್ಬ ಹಿಪ್ಪಿಯಾಗಿರೋಕ್ಕಿಂತ ನಾನೊಬ್ಬ ಆಧ್ಯಾತ್ಮಿಕ ಅನ್ವೇಷಕನಾಗಿದ್ದೆ. ಯಾಕೆಂದ್ರೆ ನಾನು ಉದ್ದನೆ ಕೂದಲು ಬಿಟ್ಟಿರಲಿಲ್ಲ ಹಾಗೂ ಕ್ರಾಂತಿಕಾರಿ ಆಂದೋಲನ ನನ್ನೆಲ್ಲ ಗುರುತಿಸಿಕೊಂಡಿರಲಿಲ್ಲ. ಆದರೆ ನನ್ನೊಳಗಿನ ಏನೋ ಒಂದು ಬೇರೆ ಇನ್ನೇನನ್ನೋ ಹುಡುಕ್ತಾ ಇತ್ತು. ನಾನು ಮೊದಲು ಬಾರಿ ಪ್ರಭುಪಾದರನ್ನು ಭೇಟಿಯಾದ ರೀತಿ ಗ್ರ್ಯಾಂಡ್ ರಸ್ತೆಯಲ್ಲಿರುವ ಮ್ಯಾನ್ಹ್ಯಾಟನ್ ಕ್ರಾಸ್ ಟೌನ್ ಬಳಿನಲ್ಲಿ ನಾನು ಪರಿಚಯದವರ ಒಬ್ಬರನ್ನ ಭೇಟಿ ಮಾಡಿದೆ. ಅವರು ಒಂದು ತುಂಡು ಕಾಗದಲ್ಲಿ ಅಡ್ರೆಸ್ ಅನ್ನು ಕೊಟ್ಟು ಹೀಗೆ ಹೇಳಿದ್ರು, ಇದು ಭಾರತೀಯ ಸ್ವಾಮಿಯೊಬ್ಬರ ವಿಳಾಸ, ಅವರು ವಾರದಲ್ಲಿ 3 ದಿನ ಪ್ರವಚನ ಕೊಡ್ತಾರೆ, ನೀನು ಅಲ್ಲಿಗೆ ಹೋಗು ಅಂತ. ನಾನು ಮೊದಲ ಬಾರಿ ಶ್ರೀಪಾದರನ್ನ ಭೇಟಿಯಾದಾಗಲೇ ನನಗೆ ಅವರು ತುಂಬ ಇಷ್ಟ ಆದರು. ಯಾಕೆಂದರೆ ಅವರಿಗೆ ವಯಸ್ಸಾಗಿತ್ತು, ಏಕಾಂಗಿಯಾಗಿದ್ದರು, ಅವರಿಗೆ ನಿಜವಾಗ್ಲೂ ಏನಾದರೂ ಸಹಾಯ ಮಾಡಬೇಕು ಅಂತ ಅನ್ನಿಸ್ತು. ನಾನು ಬೀದಿಗಳಲ್ಲಿ ತಿರುಗಾಡುತ್ತಿದ್ದೆ. ಕೆಲವು ಹುಡುಗರು ನನ್ನನ್ನು ನೋಡಿ ನಿಧಾನವಾಗಿ ನನ್ನತ್ರ ಒಬ್ಬೊಬ್ಬರಾಗಿ ಬಂದರು. ಪ್ರಭುಪಾದರ ಬಗ್ಗೆ ಮತ್ತೊಂದು ಅದ್ಭುತ ವಿಷಯ ಏನು ಅಂದರೆ, ಅವರು ಸದಾ ಇತರರಿಗೆ ಪ್ರೀತಿಯಿಂದ ನೋಡ್ತಾ ಇದ್ರು. ಎಲ್ಲರನ್ನೂ ಅವರು ಸ್ವೀಕರಿಸಿದ್ರು, ಎಲ್ಲರನ್ನೂ ಸ್ವೀಕರಿಸ್ತಾ ದೇವಸ್ಥಾನಕ್ಕೆ ಬರಮಾಡಿದ್ರು. ಜೊತೆಗೆ ಅವರು ಯಾರು ಮಾಡದಿರೋ ತೆರನಾಗಿ ಅಡುಗೆ ಮಾಡ್ತಾ ಇದ್ರು. ಅವರು ಮಾಡ್ತಿದ್ದ ಅಡುಗೆಗಳು ತುಂಬಾ ಅದ್ಭುತವಾಗಿದ್ವು. ಇವರೆಲ್ಲ ನಮ್ಮ ಭಾನುವಾರದ ಔತಣಕೂಟಕ್ಕೆ ಬಂದಿದ್ದರು. ಪ್ರತಿ ಭಾನುವಾರ ನಾನು ಎಲ್ಲರಿಗೂ ಒಳ್ಳೆ ಊಟವನ್ನು ಸಿದ್ಧ ಮಾಡಿ ಕನಿಷ್ಠ ಪಕ್ಷ 200 ಜನರಿಗೆ ಬಡಿಸುತ್ತಿದೆ. ಅದು ರುಚಿಕರವೂ ಶುಚಿಕರವೂ ಆಗಿರ್ತಾ ಇತ್ತು. ಮಾತ್ರವಲ್ಲದೆ ತುಂಬಾ ಪವಿತ್ರವೂ ಕೂಡ ಅದು ಆಗಿರ್ತಾ ಇತ್ತು. ನನ್ನ ಹೆಚ್ಚಿನ ಶಿಷ್ಯರು LSD ಎಂಬ ಮಾದಕ ದ್ರವ್ಯದ ವ್ಯಸನಿಗಳಾಗಿ ಇದ್ದರು. ಆದರೆ ಈಗ ಅವರು ಎಲ್ಲವನ್ನೂ ಬಿಟ್ಟಿದ್ದಾರೆ. ಯಾರೂ ಮಾಂಸಾಹಾರ ತಿನ್ನೋದಿಲ್ಲ, ಯಾರೂ ಮದ್ಯಪಾನೀಯ ಸಿಗರೆಟ್ ಮುಟ್ಟೋದಿಲ್ಲ. ನನ್ನ ಗುರಿ ಜನರಿಗೆ ಹರೇ ಕೃಷ್ಣ ಮಂತ್ರ ಜಪವನ್ನ ಬೋಧನೆ ಮಾಡುವುದು, ಈ ಮಹಾಮಂತ್ರದ ತತ್ವವನ್ನು ಪ್ರಚಾರ ಮಾಡುವುದು. ಇದು ಒಂದು ಉನ್ನತವಾದ ತರಂಗ. ಭಾಷೆ, ದೇಶ, ಜಾತಿ, ಮತಗಳನ್ನು ಪರಿಗಣಿಸದೆ ಎಲ್ಲರನ್ನೂ ಸಮಾನವಾಗಿ ಸೆಳೆಯುತ್ತದೆ. ಎಲ್ಲ ಜನರು ಇದನ್ನ ಸ್ವೀಕರಿಸುವಾಗಿದೆ. ಯಾಕೆಂದರೆ ಇದು ಆತ್ಮದ ಅಂತರಾಳದಿಂದ ಉಕ್ಕಿ ಬರುತ್ತಿದೆ. ನನ್ನ ಕಾಲೇಜ್ ಮುಗಿದ ನಂತರ ಬ್ಯಾರಿಸ್ಟರ್ ಪದವಿಗಾಗಿ ಇಂಗ್ಲೆಂಡ್ ಹೋಗೋಕೆ ಎಲ್ಲ ಏರ್ಪಾಡುಗಳು ಆಗಿತ್ತು. ನನ್ನ ತಂದೆಯವರು ನನ್ನ ಹೋಗೋದು ಬೇಡ ಅಂದರು. ನಾನು ಹೀಗೆ ಆಗಬೇಕು ಎಂದು ಆಸೆಪಟ್ಟರು. ಜಗತ್ತಿನಲ್ಲಿ ನಡೆಯುತ್ತಿರುವ ಎಲ್ಲವನ್ನು ಅರಿಯಬೇಕು ಎಂದು ಆಸೆಪಟ್ಟರು. ನಾನು ಲೌಕಿಕ ವ್ಯಕ್ತಿಯಾಗಿ ಹಣ ಸಂಪಾದನೆ ಮಾಡಬೇಕು ಎಂದು ಅವರು ಎಂದೂ ಆಸೆ ಪಡಲಿಲ್ಲ. ಕಲ್ಕತ್ತಾ 1902. ನಾವು ಮಲಗಿದ್ದಾಗ ತಂದೆಯವರು
ಡನ್ ಡನ್ ಎಂದು ಸದ್ದು ಮಾಡುತ್ತಾ ಪೂಜೆ ಮಾಡುತ್ತಾ ಇದ್ದರು. ಪೂಜೆ ಮಾಡದೇ ಅವರು ಮುಖ್ಯ ಕೆಲಸವಾಗಿತ್ತು. ನಾನು ತಂದೆಯವರಲ್ಲಿ ಬೇಡಿಕೊಂಡೆ, ಅಪ್ಪ ನನಗೆ ಈ ವಿಗ್ರಹಗಳನ್ನು ಕೊಡಿ, ನಾನು ಪೂಜೆ ಮಾಡಬೇಕು ಎಂದು. ಆಗ ಅವರು ನನಗೆ ಸಣ್ಣ ರಾಧಾಕೃಷ್ಣ ವಿಗ್ರಹಗಳನ್ನು ತಂದುಕೊಟ್ಟರು. ನಾನು ಅವರು ಮಾಡೋ ಹಾಗೆ ಪೂಜೆ ಮಾಡುತ್ತಿದ್ದೆ. ಅಕ್ಕಿ ಕಾಳುಗಳನ್ನು ಮನುಷ್ಯರು ಮಾಡಿದಲ್ಲ, ಅವುಗಳನ್ನು ಭಗವಂತನೇ ನಮಗಾಗಿ ಕಳಿಸಿದ್ದಾನೆ ಎಂದು ನಮಗೆ ಹೇಳಿಕೊಡ್ತಾ ಇದ್ದರು. ಅದು ಭಗವಂತನ ಕರುಣೆ ಎಂದು ಹೇಳುತ್ತಿದ್ದರು. ಇದೇ ತಾನೇ ಕೃಷ್ಣ ಪ್ರಜ್ಞೆ. ಐತಿಹಾಸಿಕವಾಗಿ ಭಾರತದಲ್ಲಿ ಭಗವಂತನ ಇಚ್ಛೆಯೊಂದಿಗೆ ಸಾಮರಸ್ಯದಿಂದ ಬದುಕುವುದು ಸಹಜ ಜೀವನವಾಗಿತ್ತು. ಎಲ್ಲ ಕೆಲಸ ಕಾರ್ಯಗಳು ಕೃಷ್ಣ ಭಕ್ತಿಯ ಮೇಲೆ ಕೇಂದ್ರೀಕೃತವಾಗಿದ್ದವು. ಅದು ಭಾರತದ ಸಂಸ್ಕೃತಿಯಾಗಿತ್ತು. ನಮ್ಮೆಲ್ಲರ ಗುರಿಯೂ ಕೃಷ್ಣನ ಸೇವೆಯಾಗಿತ್ತು. ಭಾರತದ ಆಧ್ಯಾತ್ಮಿಕ ಸಂಸ್ಕಾರವು ಮಾನವ ಇತಿಹಾಸದ ಉದ್ದಕ್ಕೂ ಬೇರೆ ಬೇರೆ ಸಂದರ್ಭಗಳಲ್ಲಿ ಆಧ್ಯಾತ್ಮಿಕ ಪುನರುತ್ಥಾನದ ಅವಶ್ಯಕತೆ ಇದೆ ಎಂಬುದನ್ನು ಸ್ವೀಕರಿಸುತ್ತದೆ. 500 ವರ್ಷಗಳ ಹಿಂದೆ ಕೃಷ್ಣ ಭಕ್ತಿಯ ಹರಿಕಾರ ಮಹಾನ್ ಆಧ್ಯಾತ್ಮಿಕ ಗುರು ಶ್ರೀ ಚೈತನ್ಯ ಮಹಾಪ್ರಭುಗಳು 16ನೇ ಶತಮಾನದ ಹದಗೆಟ್ಟ ವಾತಾವರಣದಲ್ಲಿ ಭಾರತದಲ್ಲಿ ಅವತರಿಸಿದರು. ಶ್ರೀ ಚೈತನ್ಯರ ಆಂದೋಲನವು ಪವಿತ್ರ ನಾಮಗಳ ಆಂದೋಲನವಾಗಿತ್ತು. ಜನರು ಬೀದಿ ಬೀದಿಗಳಲ್ಲಿ ಕಲೆತು ಪವಿತ್ರ ನಾಮಗಳನ್ನು ಹಾಡಿ ಕುಣಿಯುತ್ತಿದ್ದರು. ಚೈತನ್ಯರು ತಮ್ಮ ಭಕ್ತಿ ಆಂದೋಲನವನ್ನು ಭಾರತದ ಮೂಲೆ ಮೂಲೆಗಳಿಗೂ ತಲುಪಿಸಲು ನಿರ್ಧರಿಸಿದರು. ಅವರು ಕೋಟಿ ಸಂಖ್ಯೆಗಳಲ್ಲಿ ಅಲ್ಲವಾದರೂ ಸಾವಿರಾರು ಸಂಖ್ಯೆಯಲ್ಲಿ ಜನರು ಕೃಷ್ಣನ ಪವಿತ್ರ ನಾಮಗಳ ಜಪವನ್ನು ಮಾಡುವಂತೆ ಪ್ರೇರೇಪಿಸಿದರು. ಜನರು ಈ ಆಂದೋಲನವು ಯಾಕಾಗಿ ಇದೆ ಎಂಬುದನ್ನು ಅರಿತುಕೊಳ್ಳಲು ಪ್ರಯತ್ನ ಪಡ್ತಾ ಇದ್ರು. ಈ ಆಂದೋಲನವು ಆತ್ಮದ ಸಮಾಧಾನಕ್ಕಾಗಿದೆ. ನಾವು ನಮ್ಮ ಈ ದೇಹಗಳಲ್ಲ, ನಾವೆಲ್ಲರೂ ಸಹೋದರರು ಹಾಗೂ ಭಗವಂತನ ಮಕ್ಕಳು ಎಂಬುದನ್ನು ಅರಿಯುವುದಕ್ಕಾಗಿ ಇದೆ. ಸಂಕೀರ್ತನೆಯಲ್ಲಿ ಹಿಂದೂಗಳು, ಮುಸ್ಲಿಂಗಳು, ಕ್ರಿಶ್ಚಿಯನ್ನರು, ಪಾರ್ಸಿಗಳು ಎಲ್ಲರೂ ಪಾಲ್ಗೊಳ್ಳುತ್ತಾರೆ. ಅವರೆಲ್ಲರೂ ಬೀದಿಯಂದೇ ಬೀದಿಗೆ ಪ್ರತಿ ಮನೆಗೂ ಹೋಗುತ್ತಾರೆ. ಬಳಿಕ ಪ್ರಭುಪಾದರು ಒಂದು ಅಸಾಧಾರಣವಾದ ಕೆಲಸವನ್ನು ಅಮೆರಿಕದಲ್ಲಿ ಮಾಡಿದರು. ಅವರು ತಮ್ಮ ಶಿಷ್ಯರನ್ನು 500 ವರ್ಷಗಳ ಹಿಂದೆ ಚೈತನ್ಯ ಮಹಾಪ್ರಭುಗಳು ಮಾಡಿದಂತೆ ರಸ್ತೆಗಳಲ್ಲಿ ನಗರ ಸಂಕೀರ್ತನೆಯನ್ನು ನಡೆಸಲು ಉತ್ತೇಜಿಸಿದರು. ಟಾಂಕಿನ್ ಸ್ಕ್ವೇರ್ ಪಾರ್ಕ್, ಅಕ್ಟೋಬರ್ 9, 1966. ಅವರ ಬಳಿ ಸರಿಯಾದ ವಾದ್ಯೋಪಕರಣಗಳು ಇರಲಿಲ್ಲ. ತಮ್ಮ ಬಳಿ ಇರುತ್ತಿದ್ದ ಯಾವುದಾದರೊಂದು ವಸ್ತುವನ್ನು ಬಡಿಯುತ್ತಾ ಅವರು ತಾಳ ಲಯಗಳನ್ನು ಉಂಟು ಮಾಡುತ್ತಿದ್ದರು. ಆದರೆ ಅವರ ಬಳಿ ಭಗವಂತನ ಪವಿತ್ರ ನಾಮಗಳಿದ್ದವು. ಅವರು ಎಷ್ಟು ಶ್ರದ್ಧಾ ನಂಬಿಕೆಗಳಿಂದ ಜಪವನ್ನು ಮಾಡ್ತಾ ಇದ್ರು ಅಂತಂದರೆ ಈ ಸಮಸ್ತ ಜಗತ್ತೇ ಅವರ ಕಡೆಗೆ ಆಕರ್ಷಣೆ ಆಗ್ತಾ ಇತ್ತು. ಹರೇ ಕೃಷ್ಣ ಮಂತ್ರದ ಜಪವು ಇಡೀ ಜಗತ್ತಿನ ವೇದಿಕೆಯಿಂದ ಪ್ರಕಟಗೊಂಡಾಗ ಏನಾಗಬಹುದು ಎಂಬುದನ್ನು ಅವರು ಅರಿತವರಾಗಿದ್ದರು. ಈ ಮಂತ್ರ ಜಪವನ್ನು ಸ್ವೀಕರಿಸಿದರೆ ಅದರ ಲೌಕಿಕ ತರಂಗಳು ಮನಸ್ಸನ್ನು ಶುದ್ಧ ಮಾಡುತ್ತದೆ. ಆಮೇಲೆ ಅವರು ತಮ್ಮ ನಿಜವಾದ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೋಬಹುದು. 60ರ ವಿಶೇಷ ಏನೆಂದರೆ ಅನೇಕ ವಿಷಯಗಳಿಗೆ ಪ್ರಶ್ನೆಯನ್ನು ಕೇಳಲಾಗ್ತಾ ಇತ್ತು. ಈ ಜಗತ್ತು ಒಂದು ವಿಷಮ ವ್ಯವಹಾರ ಸ್ಥಳ. ನಾವು ಈ ಗ್ರಹವನ್ನ ಹಾಳು ಮಾಡ್ತಾ ಇದ್ದೀವಿ, ನಾವು ಪರಸ್ಪರನ್ನ ಹನನ ಮಾಡ್ತಾ ಇದ್ದೀವಿ, ಇದಕ್ಕೆಲ್ಲ ಇನ್ಯಾವುದೋ ಪರಿಹಾರ ಇದೆ ಅಂತ ಅವರುಗಳು ಎದ್ದು ನೋಡ್ತಾ ಇದ್ದಾರೆ. ತಮ್ಮ ತರುಣಾವಸ್ಥೆಯಲ್ಲಿ ಶ್ರೀಶೈಲ ಪ್ರಭುಪಾದರು ಇದನ್ನೇ ಹುಡುಕ್ತಾ ಇದ್ರು. ಅವರೊಬ್ಬ ಗಾಂಧಿವಾದಿಯಾಗಿದ್ದರು. ನಾನು ಗಾಂಧಿಯವರ ವಿದ್ಯಾರ್ಥಿ. 1920ರಲ್ಲಿ ನಾನು ಅಸಹಕಾರ ಚಳುವಳಿಗೆ ಸೇರಿಕೊಂಡಿದ್ದೆ. ಪ್ರಭುಪಾದರು ಗಾಂಧೀಜಿಯವರ ಆಂದೋಲನದ ಎಡೆಗೆ ಆಕರ್ಷಿತರಾಗಿದ್ದರು. ಯಾಕೆಂದ್ರೆ ಅದು ಅಸಹನೀಯ ಪರಿಸ್ಥಿತಿಗಳ ವಿರುದ್ಧ ಒಂದು ಅಹಿಂಸಾ ಪ್ರತಿರೋಧವಾಗಿತ್ತು.
ಆದರೆ ಅವರು ತಮ್ಮ ಗುರುಗಳನ್ನು ಭೇಟಿ ಮಾಡಿದ ಮೇಲೆ ಅದು ಬದಲಾಯಿತು. ರಾಜಕೀಯಕ್ಕೆ ಹೊರತಾದ ಒಂದು ಆಧ್ಯಾತ್ಮಿಕ ಹೋರಾಟದ ಕುರಿತಾಗಿ ಅವರಿಗೆ ಅದು ತುಂಬಾ ಮುಖ್ಯವಾಗಿತ್ತು. ಅದು ರಾಜಕೀಯ ತೀರ್ಮಾನವಾಗಿರಬಾರದು, ಆಧ್ಯಾತ್ಮಿಕ ತೀರ್ಮಾನವಾಗಿರಬೇಕಾಗಿತ್ತು. ಕಲ್ಕತ್ತಾ 1922ರಲ್ಲಿ ನನ್ನ ಮಿತ್ರರೊಬ್ಬರು ನನ್ನನ್ನು ಭಕ್ತಿ ಸಿದ್ಧಾಂತ ಸರಸ್ವತಿಯವರ ಬಳಿಗೆ ಕರ್ಕೊಂಡು ಹೋದರು. ಯಾಕೆ ಈ ಸಂದೇಶವನ್ನು ಪಾಶ್ಚಿಮಾತ್ಯ ದೇಶಗಳಲ್ಲಿ ಪ್ರಚಾರ ಮಾಡಬಾರದು ಎಂದು ಅವರು ನನ್ನ ಕೇಳಿದರು. ನನಗೆ ಆಶ್ಚರ್ಯವಾಗಿತ್ತು. ನಮಗೆಲ್ಲ ನಿಜವಾದ ಧಾರ್ಮಿಕ ಅರಿವನ್ನು ನೀಡುವ ವ್ಯಕ್ತಿ ಇವರೇ ಎಂಬುದು ನನಗೆ ತಿಳಿಯಿತು. ನಾನು ಆ ಕೂಡಲೇ ಅವರೊಂದಿಗೆ ಸೇರಬಹುದಾಗಿತ್ತು. ಆದರೆ ನಾನು ಆಗಾಗಲೇ ಗೃಹಸ್ಥನಾಗಿದ್ದೆ. ನನಗೆ ಅನೇಕ ಜವಾಬ್ದಾರಿಗಳಿದ್ದವು. ಅವುಗಳನ್ನೆಲ್ಲ ಬಿಟ್ಟು ಹೋಗೋದು ಅನ್ಯಾಯವಾಗ್ತಾ ಇತ್ತು. ಆದರೆ ಅವರನ್ನು ನಾನು ನನ್ನ ಆಧ್ಯಾತ್ಮಿಕ ಗುರುವಾಗಿ ಹೃತ್ಪೂರ್ವಕವಾಗಿ ಮನಸಾರೆ ಸ್ವೀಕರಿಸಿಬಿಟ್ಟೆ. ಅಲಹಾಬಾದ್, ಇಂಡಿಯಾ, 1936. ಆ ಸಮಯದಲ್ಲಿ ನಾನು ದೊಡ್ಡ ಫಾರ್ಮಸಿಯನ್ನು ನಡೆಸುತ್ತಿದ್ದೆ. ನಾನು ಅದರ ಮಾಲೀಕನಾಗಿ ತುಂಬ ಪ್ರಸಿದ್ಧಿ ಪಡೆದಿದ್ದೆ. ನನ್ನ ಉದ್ಯಮವು ಬೆಳೆಯುತ್ತಿತ್ತು. ಆಗ ಅವರ ಗುರುಗಳಿಂದ ಒಂದು ಪತ್ರದ ಮುಖೇನ ಮತ್ತೊಂದು ಅವಸರದ ವಿದಂತಿಯು ಬಂತು. ನೀನು ನನ್ನಿಂದ ಕಲಿತದ್ದನ್ನ ಆಂಗ್ಲ ಭಾಷಿಗರಿಗೆ ಪ್ರಚಾರ ಮಾಡಲು ಯತ್ನಿಸು. ಆಗ ನಿನಗೆ ಒಳ್ಳೆಯದಾಗುತ್ತೆ, ನೀನು ಉಪದೇಶ ಮಾಡಿದವರಿಗೂ ಒಳ್ಳೆಯದಾಗುತ್ತೆ. ಇದೇ ನಿನಗೆ ನನ್ನ ಉಪದೇಶ. ಇದರ ನಂತರ ಅವರು 1936ರಲ್ಲಿ ಇಕಲೋಕವನ್ನು ತ್ಯಜಿಸಿದರು. ಶ್ರೀಮದ್ ಭಾಗವತದ ಮೊದಲ 3 ಪುಸ್ತಕಗಳನ್ನು ಪ್ರಕಟಿಸುವುದು, ಅಗಾಧ ಸಂಸ್ಕೃತ ಗ್ರಂಥಗಳನ್ನು ಸಮನ್ವಯಗೊಳಿಸಿ ಅದರ ಸಾರವನ್ನು 20 ಮತ್ತು 21ನೇ ಶತಮಾನ ಜನರು ಅರ್ಥೈಸಿಕೊಳ್ಳಬಲ್ಲ ಭಾಷೆಯಲ್ಲಿ ಅವರು ಪ್ರಸ್ತುತಪಡಿಸಿದರು. ಈ ಒಂದು ಗ್ರಂಥದಲ್ಲಿ ಸಮಸ್ತ ಸೃಷ್ಟಿಯ ವಿಸ್ತಾರವನ್ನು ವರ್ಣಿಸಲಾಗಿದೆ. ಈ ಗ್ರಂಥವನ್ನು ಇಂಗ್ಲಿಷ್ ಭಾಷೆಯಲ್ಲಿ ಪುರಸ್ಕರಿಸಿ ಎಲ್ಲರೂ ಅರ್ಥ ಮಾಡಿಕೊಳ್ಳುವಂತೆ ಅವರು ಅದನ್ನು ಪ್ರತಿಪಾದಿಸಿದರು. ಈ ಒಂದೇ ಒಂದು ಪುಸ್ತಕದಲ್ಲಿಯೇ ಪ್ರಪಂಚದಲ್ಲಿರುವ ಎಲ್ಲ ವಿಷಯಗಳನ್ನು ತುಂಬಾ ಸಂಕ್ಷಿಪ್ತವಾಗಿ ಸೂಕ್ಷ್ಮವಾಗಿ ವಿವರಿಸಿದ್ದಾರೆ. ಈ ಒಂದೇ ಒಂದು ಪುಸ್ತಕದಲ್ಲಿ ನಮ್ಮ ಜೀವನಕ್ಕೆ ಏನು ಬೇಕು ಎಂಬ ಅವಶ್ಯಕತೆಯನ್ನು ವಿವರಿಸುವ, ಈ ಜಗತ್ತಿಗೆ ಏನು ಬೇಕು ಎಂಬುದನ್ನು ವಿವರಿಸಿದ್ದಾರೆ. ನಾನು ಅಮೆರಿಕಾಗೆ ಹೋಗಬೇಕು ಎಂಬುದಾಗಿ ನನ್ನ ಹತ್ರ ಹೇಳಿದರು. ನನಗೆ ತುಂಬಾ ಆಶ್ಚರ್ಯವಾಯಿತು. ನಾನು ತಕ್ಷಣ ಹೇಳಿದೆ, ಸ್ವಾಮೀಜಿ ನೀವು ಹೋಗಬೇಡಿ, ನಿಮಗೆ ವಯಸ್ಸಾಗಿದೆ, ಅಲ್ಲಿ ತುಂಬಾ ಚಳಿ ತಡೆಯಕ್ಕಾಗಲ್ಲ ಅಂದೆ. ನಿಮ್ಗೇನು ಹುಚ್ಚಿಡ್ದಿದೆಯಾ? ವಯಸ್ಸಾದ ಕಾಲದಲ್ಲಿ ನೀವು ಅಲ್ಲಿ ಬದುಕುಳಿಯಲಾರ್ರಿ ಅಂತ ಹೇಳಿದೆ. ಅಲ್ಲಿ ನಿಮ್ಮನ್ನ ಯಾರು ನೋಡ್ಕೋತಾರೆ, ನೀವೇನ್ ಮಾಡ್ತೀರಾ ಅಂತ ಕೇಳಿದೆ. ಆದ್ರೂ ಅವರು ಒತ್ತಾಯ ಮಾಡಿದ್ರು. ಸರಿ ಅಂತ ಹೇಳಿ ನಾನು ಜಲದೂತದಲ್ಲಿ ಅವ್ರಿಗೆ ಹೋಗಲು ವ್ಯವಸ್ಥೆ ಮಾಡಿದೆ. ಈಗ ನಾವು ವೇದಾಂತ ಸ್ವಾಮಿಯವರೊಡನೆ ಮಾತನಾಡುತ್ತಿದ್ದೇವೆ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ. ಹೇಳಿ. ಈ ಜೀವನದ ಪರಿಪೂರ್ಣತೆ ಏನು? ಜೀವನದ ಪರಿಪೂರ್ಣತೆ ಅಂದರೆ ನಮ್ಮನ್ನು ನಾವು ಅರಿತುಕೊಳ್ಳುವುದೇ. ನಾನು ಏನು, ಇದು ಆರಂಭ. ನಾನು ಯಾಕೆ ಯಾತನೆಯನ್ನು ಅನುಭವಿಸುತ್ತೇನೆ, ಇದಕ್ಕೆ ಪರಿಹಾರವಿದೆಯೇ? ಅಂದ್ರೆ ನಮ್ಮನ್ನು ನಾವು ಅರಿತುಕೊಳ್ಳೋದು. ಹೌದು, ನಮ್ಮ ಬಗ್ಗೆ ತಿಳ್ಕೊಳ್ಳೋದು. ಹೆಚ್ಚು ಜನ ಈ ಯುವ ಅಮೆರಿಕನ್ನರು ನನ್ನ ಬಳಿಗೆ ಬಂದರು. ಆಗ ನಾನು 1996ರಲ್ಲಿ ಈ ಕೃಷ್ಣ ಪ್ರಜ್ಞಾ ಸಂಸ್ಥೆಯನ್ನು ನೋಂದಾಯಿಸಿದೆ. ಅವರು ಏನ್ ಮಾಡ್ತಾ ಇದ್ದಾರೆ ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ. ಆದ್ರೆ ಅವರು ಹೇಳಿದ್ರು, ನಾವು ಇದನ್ನೇ ಮಾಡ್ತಾ ಹೋಗ್ತೀವಿ ಅಂತ. ಅವರು ಭೂಗೋಳವನ್ನೇ ತಿರುಗಿಸುತ್ತಾ ಜಗತ್ತಿನ ಎಲ್ಲ ದೇಶಗಳ ಸಮೀಕ್ಷೆ ಮಾಡಿದರು. ಕೆಲವೊಮ್ಮೆ ಅವರು ಹೇಳುತ್ತಿದ್ದರು, ಬ್ರಹ್ಮಾನಂದ ನೀನು ರಷ್ಯಾಗೆ ಹೋಗು, ಗೌರ ಸುಂದರ ನೀನು ಜಪಾನ್ಗೆ ಹೋಗು. ಜಗತ್ತಿನ ಎಲ್ಲೆಡೆ ಜನರನ್ನು ಕಳಿಸುವುದೇ ಅವರ ಯೋಜನೆಯಾಗಿತ್ತು. ಆದರೆ ನೀವೊಂದು ಅರ್ಥ ಮಾಡ್ಕೋಬೇಕು, ನಮ್ಮ ಬಳಿ ಕೇವಲ ಸುಮಾರು 12 ಹದಿಹರಿಯದವರಿದ್ದರು. ಅವರು ನಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ಹೇಳುತ್ತಿದ್ದರು,
ನೀವು ಪ್ರತಿಯೊಬ್ಬರು ಕೂಡ ಎಲ್ಲಾದರೊಂದು ಕಡೆ ಒಂದೊಂದು ದೇವಸ್ಥಾನವನ್ನು ಸ್ಥಾಪಿಸಬೇಕು. ಆ ಸಮಯದಲ್ಲಿ ನಾನು ತುಂಬಾ ಸಣ್ಣವಳಿದ್ದೆ, ದುಡುಕು ಸ್ವಭಾವದವಳಾಗಿದ್ದೆ. ಆಗ ನನಗೆ ಕೇವಲ 16 ವರ್ಷ. ನಾನು ಅವರ ಹತ್ರ ಕೇಳಿದೆ, ಹುಡುಗಿಯರು ಕೂಡ ಇದನ್ನು ಮಾಡ್ಬೋದಾ ಅಂತ. ಪ್ರಭುಪಾದರು ನನ್ನ ನೋಡಿ ಹೇಳಿದರು, ಹುಡುಗ ಹುಡುಗಿಯರ ನಡುವೆ ಯಾವ ವ್ಯತ್ಯಾಸವೂ ಇಲ್ಲ ಅಂತ. ಕೃಷ್ಣ ಪ್ರಜ್ಞೆಯ ಬೋಧನೆ ಮಾಡುತ್ತಿರುವಾಗ ಯಾವುದೇ ವ್ಯತ್ಯಾಸವಿಲ್ಲ ಅಂದರು. ಹಿಪ್ಪಿ ಹಿಲ್ ಗಾರ್ಡನ್ ಗೇಟ್ ಪಾರ್ಕ್ 1967. ಅವರು ಆಧ್ಯಾತ್ಮದ ಮೂರ್ತ ಸ್ವರೂಪವಾಗಿದ್ದರು. ಅವರ ಶಿಷ್ಯರಿಗೆ ಅದು ಬೇಕಾಗಿತ್ತು. ಅವರು ಹೇಳಿದರು, ನಮಗೆ ಇನ್ನೂ ಬೇಕು, ಅದು ಏನೇ ಆಗಿರಲಿ ಅವರ ಬಳಿ ಇರುವುದು ನನಗೆ ಬೇಕು ಅಂತ ಅಂದ್ಕೊಂಡ್ರು. ಹೀಗೆ ಅದರಿಂದನೇ ಅವರೇ ಗುರು. ಎಷ್ಟೋ ಜನ ಹಿಪ್ಪಿಗಳು ನಿಜವಾಗಿಯೂ ಪ್ರಭುಪಾದರ ಮೇಲೆ ತುಂಬಾ ಪ್ರೀತಿಯನ್ನ ತೋರಿಸ್ತಾ ಇದ್ರು, ಭಕ್ತರನ್ನ ಪ್ರೀತಿಸ್ತಾ ಇದ್ರು, ಹಾಗೂ ಆ ಸಮಯದಲ್ಲಿ ಹರೇ ಕೃಷ್ಣ ಎಂಬುದು ಹಿಪ್ಪಿಗಳ ಧರ್ಮ ಅಂತ ತುಂಬಾ ನಂಬಿದ್ರು. ಯುನೈಟೆಡ್ ಸ್ಟೇಟ್ಸ್ ಇರುವ ಎಲ್ಲಾ ಜನಗಳು ಕೃಷ್ಣನ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಹತ್ರನೇ ಬಂದ್ಬಿಟ್ರು ಅಂದ್ರೆ ಈ ದೇಶ ಏನಾಗಬಹುದು, ಹೇಗೆ ಬದಲಾಗಬಹುದು? ಅವರು ತುಂಬ ಸಂತೋಷವಾಗೂ ಶಾಂತಿಯಿಂದ ಕೂಡಿದವರಾಗುತ್ತಾರೆ. ಆಮೇಲೆ ಹಿಪ್ಪುಗಳು ಇರುವುದೇ ಇಲ್ಲ. ನೀವು ಹಿಪ್ಪಿಗಳನ್ನ ಹೇಗೆ ವಿವರಿಸ್ತೀರಿ? ಧೂಮಪಾನ ಮಾಡುವವರೇ? ನನಗಿಂತ ನಿಮಗೇ ಚೆನ್ನಾಗಿ ಗೊತ್ತಿದೆ. ಅಸಾಮಾನ್ಯವಾದವರು. ನಾವು ಅಲ್ಲಿ ಅದ್ಭುತ ಜೀವನವನ್ನು ಸವಿದೆವು, ನಿಜವಾಗಿಯೂ ಅದ್ಭುತ. ಅದಕ್ಕಿಂತ ಉತ್ತಮವಾದ್ದು ಇರಲು ಸಾಧ್ಯವಿಲ್ಲ. ನಾವು ತುಂಬಾ ಸಂತೋಷವಾಗಿದ್ವಿ, ಒಂದು ಒಳ್ಳೆ ಕುಟುಂಬದ ಹಾಗೆ. ಆಮೇಲೆ ಒಂದು ದಿನ ಅವರ ಇಡೀ ದೇಹ ನಡುಗುತ್ತಿತ್ತು. ಸ್ವಾಮೀಜಿ ಅವರಿಗೆ ಹೃದಯಾಘಾತವಾಗಿತ್ತು. ಅವರ ದೇಹ ಲಕ್ಷಣಗಳಿಂದ ಅವರು ಈ ಜಗತ್ತನ್ನೇ ತೊರೆಯುತ್ತಿದ್ದಾರೆ ಅನ್ನಿಸ್ತು. ಸ್ಯಾನ್ ಫ್ರಾನ್ಸಿಸ್ಕೋ ಮತ್ತು ನ್ಯೂಯಾರ್ಕ್ನ ಭಕ್ತರೆಲ್ಲರೂ ರಾತ್ರಿ ಇಡೀ ತೀವ್ರವಾಗಿ ಪ್ರಾರ್ಥಿಸುತ್ತಿದ್ದರು. ನಾವು ಕೃಷ್ಣನನ್ನು ಪ್ರಾರ್ಥಿಸುತ್ತಿದ್ದೆವು, ದಯವಿಟ್ಟು ಅವರನ್ನು ಕರೆಸಿಕೊಳ್ಳಬೇಡ, ಅವರು ಈಗ ತಾನೇ ಬಂದಿದ್ದಾರೆ, ಅವರು ಹೆಚ್ಚು ದಿನ ಇನ್ನೂ ನಮಗೆ ಬೇಕು. ಅವ್ರಿಗೆ ವಯಸ್ಸಾಗಿದೆ, ಅವರ ಆರೋಗ್ಯ ಕ್ಷೀಣಿಸಿದೆ ಅಂತ ನಮಗೆ ಎಂದೂ ಅನಿಸಿರಲಿಲ್ಲ. ಆದರೆ ಅವರು ನಮ್ಮ ಆಂದೋಲನದ ನಾಯಕರಾಗಿದ್ದರು ಮತ್ತು ಸುಮ್ಮನೆ ಅವರ ಮೇಲೆ ಅವಲಂಬಿತರಾಗಿದ್ದೆವು. ಅವರೆಲ್ಲ ಜೀವನ ಹೇಗಿರಬಹುದು ಎಂಬುದನ್ನು ಊಹಿಸೋ ಕೂಡ ಸಾಧ್ಯವಾಗಿರಲಿಲ್ಲ. ಹೃದಯವು ತುಂಬ ಬಲಹೀನವಾಗಿತ್ತು, ಆರೋಗ್ಯವು ಹದಗೆಟ್ಟಿತ್ತು. ನಾನು ಬಹಳ ಅಸ್ವಸ್ಥನಾಗಿದ್ದೆ. ಇನ್ನು ಮುಂದೆ ನಾನು ಉಳಿಯುವುದಿಲ್ಲ ಅಂದುಕೊಂಡೆ. ಹಾಗಾಗಿ ವೃಂದಾವನಕ್ಕೆ ಹೋಗಿ ಅಲ್ಲಿ ದೇಹತ್ಯಾಗ ಮಾಡುವೆ. ನಾವೆಲ್ಲ ತುಂಬಾ ತಲ್ಲಣವಾಗಿದ್ವಿ, ಯಾಕೆಂದ್ರೆ ಅವರು ಭಾರತಕ್ಕೆ ಹೋದ್ರೆ ಅಲ್ಲೇ ನಿಂತು ಬಿಡ್ತಾರೆ ಅಂತ. ನಮಗೆ ಏನ್ ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ. ನಾವು ಅವ್ರನ್ನ ಕಳ್ಕೊಂಡ್ಬಿಟ್ವಿ. ಅವರು ಎಂದೂ ಮರಳಿ ಬರಲಾರರು ಎಂಬ ವಿಚಾರನ ನಮಗೆ ಅರ್ಗಿಸಿಕೊಳ್ಳಕ್ಕೆ ಆಗಲಿಲ್ಲ. ಐದು ತಿಂಗಳವರೆಗೆ ನಾವು ದುಃಖಿತರಾಗಿದ್ವಿ. ನಮಗೆ ಶ್ರೀಲ ಪ್ರಭುಪಾದರು ಗುಣವಾಗಿದ್ದಾರೆ ಎಂಬ ಸುದ್ದಿ ದೊರಕಿತು. ಅವರನ್ನು ನಾವು ಮರಳಿ ಪಡೆದೆವು. ಈಗ ನಾವು ಕ್ಷಿಪ್ರಗೊಳ್ಳಬೇಕಿತ್ತು. ಸಾಧ್ಯವಾದಷ್ಟು ನಾವು ಅವರಿಂದ ಕಲಿತುಕೊಳ್ಳಬೇಕಿತ್ತು.
ಪ್ರಭುಪಾದರಿಗಾಗಿ ಏನಾದರೂ ದೊಡ್ಡದನ್ನು ಮಾಡಬೇಕು ಅಂತ ಮೊದಲಿಂದಲೂ ನಮಗೆ ಆಶಯವಾಗಿತ್ತು. ಹಾಗೂ 1968ರಲ್ಲಿ ಬೀಟಲ್ಸ್ಗಿಂತ ದೊಡ್ಡದಾದ್ದು ಇನ್ನೊಂದಿರಲಿಲ್ಲ. ಬೀಟಲ್ಸ್ ತಂಡವು ಒಬ್ಬ ಗುರುವಿನ ಮಾರ್ಗದರ್ಶನದಲ್ಲಿ ಅಧ್ಯಯನ ಮಾಡುತ್ತಾ ಭಾರತದ ಹೃಷಿಕೇಶದಲ್ಲಿತ್ತು ಎಂಬ ಸುದ್ದಿ ನಮಗೆ ತಿಳಿಯಿತು. ಆಗ ಲೈಫ್ ಮ್ಯಾಗಝಿನ್ನಲ್ಲಿ ಈ ದೊಡ್ಡ ಲೇಖನವನ್ನು ಪ್ರಕಟ ಮಾಡಿದರು. ಹಾಗೂ ಅದರ ಹೊಸ ರೆಕಾರ್ಡ್ ನಮಗೆ ತುಂಬಾ ಇಷ್ಟವಾದ ಪೂರ್ವದ ಸಿದ್ಧಾಂತಗಳ ಕುರಿತಾದ ಈ ಹಾಡುಗಳನ್ನು ಹೊರತಂದಿತ್ತು. ಹಾಗಾಗಿ ಲಂಡನ್ನಿಗೆ ತೆರಳಿ ಪ್ರಭುಪಾದರಿಗಾಗಿ ಒಂದು ಕೇಂದ್ರವನ್ನು ತೆರೆಯುವುದು ಹಾಗೂ ಬೀಟಲ್ಸ್ ತಂಡವನ್ನು ಭೇಟಿಯಾಗುವುದು ಎಂಬ ವಿಚಾರವನ್ನು ನಾನು ಪ್ರಸ್ತಾಪಿಸಿದೆ. ನಾವು ಇಂಗ್ಲೆಂಡಿಗೆ ತೆರಳಿದಾಗ ಮೊಟ್ಟ ಮೊದಲಿಗೆ ನಮಗೆ ಅರಿವಾನದು ಏನೆಂದು ಅಂದರೆ, ಈ ದೊಡ್ಡ ಮಹಾನಗರದಲ್ಲಿ ನಾವು ಎದ್ದು ಕಾಣಲು ಮತ್ತು ಜನರು ನಮ್ಮನ್ನು ಗುರುತಿಸಲು ನಾವು ನಮ್ಮ ತಲೆ ಕೂದಲನ್ನೇ ಬೋಳಿಸಿಕೊಳ್ಳಬೇಕು ಎಂಬುದು. ಅಲ್ಲಿವರೆಗೂ ನನ್ನ ಗುಂಗುರು ಕೂದಲನ್ನ ಬೋಳಿಸುವ ಯೋಚನೆಯು ಘೋರವಾದ ವಿಷಯವಾಗಿಯೇ ನನಗಿದ್ದಿತ್ತು. ಅದನ್ನು ಮಾಡಕ್ಕೆ ನನಗೆ ಇಷ್ಟ ಇರಲಿಲ್ಲ. ಹಾಗೂ ಈ ಬೆಡ್ಶೀಟ್ನಂತಿರುವ ಉಡುಪನ್ನು ತೊಡುವುದು ಕೂಡ ನನಗೆ ಇಷ್ಟವಿರಲಿಲ್ಲ. ನಮ್ಮನ್ನು ನಾವು ರಾಧಾಕೃಷ್ಣ ಮಂದಿರ ರಾಕ್ ಬ್ಯಾಂಡ್ ಎಂಬುದಾಗಿ ಕರೆದುಕೊಂಡೆವು. ರಾಕ್ ಕಚೇರಿಗಳಲ್ಲಿ ನಮಗೆ ಅವಕಾಶವು ದೊರೆಯಲಾರಂಭಿಸಿತು. ಸರಿಸುಮಾರು ಆಪಲ್ ಆಫೀಸ್ಗೆ ಹೋಗೋದು ನಮ್ಮ ದಿನಚರಿ ಪರಿವಾರವಾಗಿತ್ತು. ಅಲ್ಲಿ ಕೆಲಸ ಮಾಡುವ ಎಲ್ಲರಿಗೂ ಪುಸ್ತಕ ಹಾಗೂ ಪ್ರಸಾದವನ್ನು ನಾವು ಕೊಡ್ತಾ ಇದ್ವಿ. ನಮಗೆ ಗೊತ್ತಿರಲಿಲ್ಲ ಜಾರ್ಜ್ ಹ್ಯಾರಿಸನ್ ಸ್ವಾಮೀಜಿಯವರ ಸಿಡಿನ ಇಟ್ಕೊಂಡಿದ್ರು ಅಂತ. ಅದರ ಹೆಸರು ಕೃಷ್ಣ ಆಹಾರ ಎಂದು. ಅದನ್ನು ಅವರು ಪ್ರತಿದಿನನೂ ಕೇಳ್ತಾ ಇದ್ರು ಅಂತ ನನಗೆ ಅವರು ಆನಂತರ ಹೇಳಿದರು. ನಾವಿದ್ದ ಕಾನ್ವೆಂಟ್ ಗಾರ್ಡನ್ನಲ್ಲಿದ್ದ ನಮ್ಮ ವಾಸವಾಗಿದ್ದ ವೇರ್ ಹೌಸ್ಗೆ ಬಂದು ನಮ್ಮನ್ನು ಅವರು ಭೇಟಿ ಮಾಡಿದರು. ಅವರು ಹರೇ ಕೃಷ್ಣ ಮಂತ್ರವನ್ನು ಎಷ್ಟು ಇಷ್ಟಪಟ್ಟರು ಅಂದರೆ ಆ ಕ್ಷಣವೇ ನಾವು 45 ರೆಕಾರ್ಡ್ ಅನ್ನು ಮಾಡೋಣ ಅಂದರು. ಮೊದಲನೇ ರೆಕಾರ್ಡ್ನ 70,000 ಪ್ರತಿನ ಮಾರಾಟ ಮಾಡಿದ್ವಿ. ಆಪಲ್ ಕಂಪನಿ ನಮಗಾಗಿ ಪ್ರವಾಸ ಕಾರ್ಯಕ್ರಮವನ್ನು ಆಯೋಜಿಸಿತು. ನಾವು ಜರ್ಮನಿಗೂ ಫ್ರಾನ್ಸ್ಗೂ ಹೋದ್ವು. ಟಿವಿಯಲ್ಲಿ ನಮ್ಮ ವಿಷಯ ಬಿತ್ತರಿಸಲ್ಪಟ್ಟಿತು. ಸಂಡೇ ಟೈಮ್ ನಮ್ಮ ಕುರಿತಾಗಿ ಕಾರ್ಯಕ್ರಮವನ್ನು ಮಾಡಲು ಬಯಸಿದರು. ನಾವು ಶ್ರೀಲ ಪ್ರಭುಪಾದರಿಗೆ ಕೃಷ್ಣ ಪ್ರಜ್ಞೆಯು ಲಂಡನ್ ಅನ್ನು ಬೆಚ್ಚಿ ಬೀಳಿಸಿತು ಎಂಬ ಶೀರ್ಷಿಕೆಯ ವರದಿಯೊಂದನ್ನು ನಾವು ಕಳಿಸಿದೆವು. ಒಂದು ದಿನ ಅವರು ನನ್ನಲ್ಲಿ ಕೃಷ್ಣನಿಗಾಗಿ ಹಾಡುಗಳನ್ನು ತಯಾರು ಮಾಡ್ತೇನೆ ಅಂತ ಹೇಳಿದರು. ನಾವು ಆಪಲ್ ರೆಕಾರ್ಡ್ ಸ್ಟುಡಿಯೋದ ಹಿಂದೆ ಹೋದ್ವಿ. ಆಗ ಅವರು ಇಲ್ಲಿದೆ ಈ ಹಾಡು ಅಂದರು ಹಾಗೂ ಮೈ ಸ್ವೀಟ್ ಲಾರ್ಡ್ ಎಂಬ ಹಾಡನ್ನು ನುಡಿಸಿದ್ರು. ಮ್ಯಾಡಿಸನ್ ಸ್ಕ್ವೇರ್ ಗಾರ್ಡನ್ನ ಸಂಗೀತ ಕಚೇರಿ ಆಗಸ್ಟ್ 1971. ಸಂಗೀತವು ನಿಜವಾಗಿಯೂ ಎಲ್ಲದರ ಆಧಾರ ಸ್ತಂಭವಾದ ವೈದಿಕ ಶಾಸ್ತ್ರ ಹಾಗೂ ಯೋಗದ ಬಾಗಿಲನ್ನು ತೆರೆದ ಕೀಲಿಕೈಯಾಗಿತ್ತು. ಸಂಗೀತದ ಮೂಲಕ ನಾವು ಏನನ್ನು ಬೇಕಾದರೂ ಸಾಧಿಸಬಹುದು ಎಂಬುದು ನಮಗೆ ತಿಳಿಯಿತು. ಆ ರೀತಿಯಾದ ಸಂಗೀತವೇ ನನ್ನ ಜೀವನಕ್ಕೆ ಈ ಬೆನ್ನೆಲುಬು ಅಂತ ನನಗೆ ಆವಾಗ ತುಂಬ ಚೆನ್ನಾಗಿ ತಿಳಿಯಿತು. ಕೃಷ್ಣರು ಹೇಳಿದ್ದಾರೆ, ನಮ್ಮ ಅಸ್ತಿತ್ವವಿರದಿದ್ದ ಸಮಯವಿಲ್ಲ ಹಾಗೂ ಮುಂದೆಯೂ ನಮ್ಮ ಅಸ್ತಿತ್ವವಿರದ ಸಮಯವಿರುವುದಿಲ್ಲ, ಬದಲಾಗುವುದು ಕೇವಲ ದೇಹ ಮಾತ್ರ ಎಂದು. ಜಾರ್ಜ್ ರವರು ಇದನ್ನು ಪ್ರಸ್ತುತಪಡಿಸಿದಾಗ ಇದು ಜಗತ್ತಿನಾದ್ಯಂತ ತುಂಬಾ ಚೆನ್ನಾಗಿ ಹರಡಿತು. ಜೀವನವು ಸಾಹಸಮಯವಾಗಿತ್ತು. ಅವರು ನನಗೆ ಕರೆದು ಹೇಳಿದರು, ನಮಗೆ ಪ್ಯಾರಿಸ್, ಬಾಂಬೆ, ಸಿಡ್ನಿ ಮತ್ತು ಈಗ ಸ್ವಲ್ಪ ಹಿಂದೆ ನೈರೋಬಿಯಾದಿಂದ ಆಮಂತ್ರಣಗಳು ಬಂದಿವೆ. ನಿಮ್ಮ ಪ್ರಕಾರ ನಾವು ಎಲ್ಲಿಗೆ ಹೋಗಬೇಕು? ಅಷ್ಟರಲ್ಲಿ ನಾನು ಒಂದು ಭಯಂಕರವಾದ ಸ್ಥಳವನ್ನು ಆರಿಸಲು ಆರಂಭಿಸಿದ್ದೆ. ಪ್ರಭುಪಾದರೆ ನಾವು ನೈರೋಬಿಯಾಗಿ ಹೋಗಬೇಕೆಂದು ನನ್ನ ಅನಿಸಿಕೆ. ನಾನು ಹಾಗೆ ಯೋಚಿಸಿದ್ದೆ ಅಂತ ಹೇಳ್ತಾರೆ. ಅವರು ಯಾವಾಗಲೂ ಅತ್ಯಂತ ಕಡಿಮೆ ಅಭಿವೃದ್ಧಿಯಾದ ಪ್ರದೇಶಕ್ಕೆ ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇದ್ರು. ಆಗಲೇ ತಾನೇ ನಾವು ತುಂಬ ಚೆನ್ನಾಗಿ ಮಾಡಬಹುದು ಅಂತ.
ಅವರು ತೋರ್ಪಡಿಸಿದ ಹುರುಪು ಊಹಾತೀತವಾಗಿತ್ತು. ನಾನು 20ರ ಹರೆಯದಲ್ಲಿದ್ದೆ, ಆದರೂ ಅವರ ವೇಗದಲ್ಲಿ ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ. ಬಳಿಕ 60ರ ದಶಕದ ಅಂತ್ಯದಲ್ಲಿ ಹಾಗೂ 70ರ ದಶಕದ ಆರಂಭದಲ್ಲಿ ಇಸ್ಕಾನ್ ಸಂಸ್ಥೆ ಸ್ಫೋಟಕವಾಗಿ ಬೆಳೆಯಿತು. ಜನರು ಎಲ್ಲಾ ಕಡೆಯಿಂದ ಸೇರ್ಕೊಳ್ಳೋಕೆ ಶುರು ಮಾಡಿದ್ರು. ಅವರು ಪತ್ರಗಳ ಮೂಲಕ ಎಲ್ಲವನ್ನು ನಿರ್ವಹಿಸ್ತಾ ಇದ್ರು. ನೂರಾರು ಶಿಷ್ಯಂದ್ರಗಳಿಂದ ಪ್ರಭುಪಾದರಿಗೆ ಪತ್ರ ಬರ್ತಾ ಇತ್ತು. ಹಾಗೆ ಪ್ರತಿಯೊಂದು ಪತ್ರಕ್ಕೂ ಅವರೇ ಖುದ್ದಾಗಿ ಉತ್ತರವನ್ನು ಬರಿತಾ ಇದ್ರು. ಅವರು ಉತ್ತರಿಸಿದ್ದೇ ಪತ್ರನೇ ಇರ್ತಾ ಇರಲಿಲ್ಲ. ದೇವೋತ್ತಮ ಪರಮಪುರುಷನನ್ನು ಅವನ ಅನುಗ್ರಹದಂತನೇ ತಿಳಿಯಬೇಕು. ಅವನು ತನ್ನನ್ನು ತಾನು ಗೋಚರಪಡಿಸುತ್ತಾನೆ. ಊಹೆಯಿಂದ ಅವನನ್ನು ಅರಿಯಲಾಗದು, ಭಾವನೆಯಿಂದನೇ ಅರಿಯಬಹುದು. ಅದಾಪಿತೇ ದೇವ ಪದಾಂಬುಜದ್ವಯಾಂ. ಸಾಮಾನ್ಯವಾಗಿ ಎಲ್ಲರೂ ಮಲಗಿದ ನಂತರ ಅವರು ಅನುವಾದ ಮಾಡ್ತಾ ಇದ್ರು. ಸುಮಾರು 11ರಿಂದ ಬೆಳಿಗ್ಗೆ 3ರ ತನಕ ಅಥವಾ 4ರ ತನಕ. ಮೊದಲ ಅವಶ್ಯಕತೆ ಎಂದರೆ ನೀವು ಸ್ವಾವಲಂಬಿಗಳೂ ಆಗಬೇಕು. ಅದು ಭಗವಂತನ ವ್ಯವಸ್ಥೆ. ಪ್ರಭುಪಾದರು ಪ್ರಕೃತಿಯೊಡನೆ ಸಾಮರಸ್ಯದಿಂದ ಹೇಗೆ ಜೀವಿಸಬೇಕು ಅಂತ ನಮಗೆ ಕಲಿಸ್ಕೊಟ್ರು. ಸ್ವಾವಲಂಬಿ ಕೃಷಿ ಭೂಮಿಯನ್ನು ಹೊಂದುವುದು, ಜೊತೆಗೆ ಭಗವಂತನ ಕೊಡುಗೆಗಳನ್ನು ಸದುಪಯೋಗಪಡಿಸಿಕೊಳ್ಳುವುದು, ಅವುಗಳನ್ನು ಕೃತಕವಾಗಿ ಬದಲಾಯಿಸಲು ಪ್ರಯತ್ನಿಸದೆ ಯಥೋಚಿತವಾಗಿ ಸ್ವೀಕರಿಸುವುದು, ಅದನ್ನು ಉಪಯೋಗಿಸುವುದು, ಜನರಿಗೆ ಉಪಯೋಗವಾಗಿ ಮಾಡಿಕೊಡುವುದು, ಇದನ್ನು ಹೇಗೆ ಎಂದು ತಿಳಿಸಿದರು. ಜನರು ಹೋದಲೆಲ್ಲ ಹರೇ ಕೃಷ್ಣರಿದ್ದರು. ನಗೆಗಾರರು ವಿಮಾನ ನಿಲ್ದಾಣದಲ್ಲಿರುವ ಹರೇ ಕೃಷ್ಣರ ಭಕ್ತರ ಕುರಿತು ಸದಾ ಹಾಸ್ಯ ಮಾಡ್ತಾ ಇದ್ರು. ಫಸ್ಟ್ ಕ್ಲಾಸ್ನಲ್ಲಿ ಪ್ರಯಾಣ ಮಾಡೋರಿಗೆ ಬೀನ್ಸ್ ಹಾಗೂ ಕೋಳಿಗಳನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಒಳ್ಳೇದು, ನಾಮ ಸಂಕೀರ್ತನ ಸೇರ್ಸೋ ಅಥವಾ ಇಲ್ವೋ, ಸೇರಿಸ್ಬಿಟ್ಟು. ಕೃಷ್ಣ ಎಲ್ಲರ ಮನೆಯ ಮಾತಾದನು ಹಾಗೂ ಸಂಸ್ಕೃತಿಯ ಒಂದು ಭಾಗವಾಗಿ ಬಿಟ್ಟನು. ಕೀರ್ತನೆ ಇಟ್ಟಿರುವವನೇ, ನಿನಗೊಂದು ಸಹಾಯ ಮಾಡಬಲ್ಲೆಯಾ? ನನಗೆ ದಿಕ್ಕಿನ ಪರಿವೆ ಇಲ್ದಾಗಿದೆ, ನನಗೆ ಸಹಾಯ ಮಾಡ್ತೀಯಾ? ನೀವು ಹರೇ ಕೃಷ್ಣ ಪ್ರಯತ್ನವನ್ನು ಮಾಡಿದ್ದೀರಾ? ಇಲ್ಲ. ಅಂದ್ರೆ ನಾನು ಏನ್ ಕೇಳ್ತೀನಿ ಅಂದ್ರೆ, ನನ್ನ ಆತ್ಮವು ಮತ್ತೊಂದು ಮಾನವ ದೇಹಕ್ಕೆ ಸ್ಥಳಾಂತರ ಹೊಂದುವುದು, ಅಥವಾ ನಾನು ಒಂದು ಕವಡೆಯಾಗಿಯೋ ಅಥವಾ ಇನ್ಯಾವುದೋ ಪ್ರಾಣಿಯಾಗಿ ಹಿಂದಿರುಗಿ ಬರುತ್ತೇನೇನೋ ಅಂತ. ನಮ್ಮ ಪುಸ್ತಕಗಳನ್ನ ತೆಗೆದುಕೊಳ್ಳಿ, ಓದಿರಿ ಮತ್ತು ಅದ್ರ ಬಗ್ಗೆ ಆಲೋಚನೆ ಮಾಡಿ. ನಾನು ಬಹಳ ಬೇಸರದಿಂದ ಸೂಪರ್ ಮಾರ್ಕೆಟಿಂದ ಹೊರಬಂದೆ. ಆಗ ನಾನು ಭಕ್ತರಾದ ಈ ಹರೇ ಕೃಷ್ಣ ಭಕ್ತರನ್ನು ನೋಡಿದೆ. ಅವರು ನನಗಾಗಿ ಹಾಡೊಂದನ್ನು ಹಾಡಿದರು, ಅವರು ಅನ್ನವನ್ನು ಕೊಟ್ಟರು. ನನ್ನ ಮನಸ್ಸನ್ನು ಸರಿ ಮಾಡಲು ಬೇಕಿದ್ದು ಅದೇ ಆಗಿತ್ತು. ಆ ರಾತ್ರಿ ಅಡಿಗೆ ಮಾಡಲು ಇಲ್ಲದಿದ್ದರೆ ನಾನು ಅವರೊಂದಿಗೆ ಹೋಗುತ್ತಿದ್ದೆ. ನ್ಯೂಸ್ ಸೆಂಟರ್ 4. ನನಗೆ ಅರ್ಥವಾಗ್ತಾ ಇದೆ, ಆದರೆ ಬೈಬಲ್, ಕುರಾನ್ ಮತ್ತು ಇತರ ಗ್ರಂಥಗಳ ಸಿದ್ಧಾಂತದೊಂದಿಗೆ ನಿಮಗೆ ವಿರೋಧ ಅಥವಾ ಅಭಿಪ್ರಾಯಗಳು ಇದೆಯೋ ಇಲ್ಲವೋ? ನನಗೆ ಯಾವ ಭಿನ್ನ ಅಭಿಪ್ರಾಯವೂ ಕಾಣುತ್ತಿಲ್ಲ. ಯಾಕೆಂದರೆ ಅಂತಿಮ ಗುರಿ ದೇವರು. ಹಾಗಾಗಿ ನೀವು ದೇವರನ್ನು ಅರಿದು ಪ್ರೀತಿಸಲು ಪ್ರಯತ್ನ ಮಾಡಬೇಕು. ನೀವು ಯಾವುದೇ ಧರ್ಮ ಮಾರ್ಗವನ್ನು ಅನುಸರಿಸಬಹುದು. ದೇವರು ಯಾರು ಅನ್ನುವುದನ್ನು ಅರಿತು ಅವನನ್ನು ಪ್ರೀತಿಸಿ ಗುರಿಯನ್ನು ತಲುಪಿದರೆ ಆಗ ನಿಮ್ಮ ಜೀವನವು ಸಾರ್ಥಕವಾಗುತ್ತದೆ. ಅವರಿಗೆ ಭಯನೇ ಇರಲಿಲ್ಲ, ತುಂಬಾ ಧೈರ್ಯಶಾಲಿ. ಅನೇಕ ವರ್ಷಗಳಿಂದ ಅವ್ರು ಹೇಳ್ತಾನೆ ಇದ್ರು, ನಾನು ಕಮ್ಯುನಿಸ್ಟ್ ರಾಷ್ಟ್ರಗಳಿಗೆ ಹೋಗಲು ಬಯಸ್ತೇನೆ. ಎಲ್ಲರೂ ಹೇಳ್ತಾ ಇದ್ರು, ಓಹ್ ಇಲ್ಲ, ಅದು ಸಾಧ್ಯ ಇಲ್ಲ, ನೀವು ಅಲ್ಲಿಗೆ ಹೋಗಕ್ಕೆ ಸಾಧ್ಯನೇ ಇಲ್ಲ ಅಂತ. ನಾವು ಆಗ ತಾನೇ ಕ್ಯೂಬಾದಲ್ಲಿ ಕ್ಷಿಪಣಿ ಬಿಟ್ಟನ್ನು ಎದುರಿಸಿದ್ವಿ. 1991ರಲ್ಲಿ ಅಮೆರಿಕಾಗೆ, ರಷ್ಯಾಗೆ ಪ್ರಯಾಣ ಮಾಡಲು ವೀಸಾ ದೊರಕೋದು ತುಂಬಾ ಕಷ್ಟವಾಗಿತ್ತು. ಆದರೆ ಹೇಗೆ ನಡೀತು ಅಂತಾನೆ ಗೊತ್ತಿಲ್ಲ. ನಾನು ಮಾಸ್ಕೋ ವಿಮಾನ ನಿಲ್ದಾಣದಲ್ಲಿ ಇದ್ದಾಗ ಭಗವದ್ಗೀತೆಯನ್ನು ಕಂಡ ತಕ್ಷಣ ಅವರು ಪೊಲೀಸರನ್ನು ಕರೆದರು. ಕಸ್ಟಮ್ಸ್ ಅಧಿಕಾರಿಗಳು ಅದನ್ನು ಶೋಧನೆ ಮಾಡಿದರು. ಆ ಪೊಲೀಸ್ ಅಧಿಕಾರಿ ಒಳ್ಳೆಯವನಾಗಿ ಇದ್ದನು. ಅವನು ಹೇಳಿದನು, ಇದು ಗಂಭೀರ ಅಪರಾಧ ಅಲ್ಲ, ಇವರನ್ನ ಅಪರಾಧಿಗಳ ಕ್ಯಾಂಪ್ಗೆ ಕಳಿಸಬೇಡಿ ಅಂತ. ನಾವು ಚರ್ಚ್ಗಳನ್ನು ಹಾದು ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಶಸ್ತ್ರಸಜ್ಜಿತ ಭದ್ರತಾ ಸಂಬಂಧಿಯವರೆಲ್ಲ ಕಾಣ್ತಾ ಇದ್ರು. ಯಾರು ಒಳಗೆ ಅಥವಾ ಹೊರಗೆ ಹೋಗಿರಲಿಲ್ಲ. ಬಳಿಕ ಪ್ರಭುಪಾದರು ರಷ್ಯಾದ ಜನಸಾಮಾನ್ಯರು ಆಧ್ಯಾತ್ಮಿಕ ಒಳಗಿನಾಗಿದ್ದಾರೆ, ಅವರಿಗೆ ನಾಯಕರಿಂದಾಗಿ ಅವರಿಗೆ ಭಗವಂತನ ಸಮೀಪಿಸುವ ಕಷ್ಟಸಾಧ್ಯವಾಗಿದೆ ಎಂದು ಹೇಳಿದರು. ನಾನು ಹಣ ವಿನಿಮಯ ಮಾಡಲು ಒಂದು ಬ್ಯಾಂಕಿಗೆ ಹೋದೆ. ಬ್ಯಾಂಕಿನ ಹೊರಗಡೆ ಇಬ್ಬರು ಹುಡುಗರು ನನ್ನೆಡೆಗೆ ಬಂದು ಕೇಳಿದ್ರು. ಅವರು ತಕ್ಷಣವೇ ಪ್ರಭುಪಾದರನ್ನು ಭೇಟಿ ಮಾಡಲು ನನ್ನ ಜೊತೆ ಬಂದರು. ನಾನು ನನ್ನ ಭಗವದ್ಗೀತೆ ಪ್ರತಿನ ಅವರಿಗೆ ಕೊಟ್ಟೆ. ಅವರು ಅದನ್ನು ಅನುವಾದ ಮಾಡಿ ಪ್ರತಿಗಳನ್ನು ಮುದ್ರಿಸಿ ಕಮ್ಯುನಿಸ್ಟರು ಇದ್ದ ಆಳ್ವಿಕೆಯಲ್ಲೂ ಕೂಡ ರಷ್ಯಾದಾದ್ಯಂತ ಅದನ್ನು ವಿತರಣೆ ಮಾಡಿದರು.
ಆ ಒಂದು ಸಣ್ಣ ಬೀಜದಿಂದ ಸಾವಿರಾರು ಭಕ್ತರು ಕೃಷ್ಣ ಭಕ್ತರಾದರು. ಸೆಪ್ಟೆಂಬರ್ ತಿಂಗಳ ಕೊನೆಯಲ್ಲಿ ನಮಗೊಂದು ಪತ್ರ ಬಂತು. ಅದರ 20 ಜನರ ಹೆಸರು ಇದ್ದಿತ್ತು. ಇವರೆಲ್ಲ ಭಾರತಕ್ಕೆ ಬಂದು ನನ್ನನ್ನು ಜೊತೆಗೂಡಬೇಕು. ಆ ಪಟ್ಟಿಯಲ್ಲಿ ಹೆಸರಿನಲ್ಲಿ ನನ್ನ ಹೆಸರು ಕೂಡ ಇದ್ದಿತ್ತು. ನನಗೆ ಚಂದ್ರನ ಮೇಲೆ ಕುಳಿತಂಗೆ ಆಯಿತು. ಕೊನೆಗೂ ಭಾರತ. ಜನಗಳು ಕಾವಿ ಬಟ್ಟೆ ಉಟ್ಕೊಂಡು ಕೇಶಮುಂಡನ ಮಾಡಿ ಶಿಖೆಯನ್ನು ಧರಿಸಿ ಹಾಗೂ ತಿಲಕ ಧರಿಸಿ ಪಾಶ್ಚಾತ್ಯ ಪುರುಷರನ್ನು ಮತ್ತು ಸೀರೆ ಉಟ್ಟುಕೊಂಡಿದ್ದ ಸ್ತ್ರೀಯರನ್ನು ಅವರು ಭಾರತಕ್ಕೆ ಕರೆತಂದರು. ಇದೊಂದು ಅದ್ಭುತ ದೃಶ್ಯವಾಗಿತ್ತು. ಅಮೆರಿಕನ್, ಯುರೋಪಿಯನ್ ಯುವಕ ಯುವತಿಯರು ಇದು ಭಾರತಕ್ಕೆ ಬಿರುಗಾಳಿ ಎಬ್ಬಿಸಿದ ಹಾಗೆ ಇತ್ತು. ಪಾಶ್ಚಾತ್ಯ ದೇಶದಿಂದ ಈ ಥರ ಜನಗಳನ್ನು ಭಾರತ ಎದು ನೋಡಿರಲಿಲ್ಲ. ಪ್ರಭುಪಾದರು ತಮ್ಮ ಅನುಯಾಯಿಗಳನ್ನು ಭಾರತಕ್ಕೆ ಕರೆದುಕೊಂಡು ಬಂದರು. ಅದಕ್ಕೆ ಮುಖ್ಯವಾದ ಕಾರಣ ಏನು ಅಂತಂದರೆ, ಇಂಡಿಯಾದ ಪಾರಂಪರೆಯೇ ನಮ್ಮ ದೇಶದ ಶ್ರೇಷ್ಠವಾದ ಸಂಪತ್ತು. ಅದನ್ನು ನೀವು ಮರೆತು ಬಿಟ್ಟಿದ್ದೀರಿ, ಅದನ್ನು ನೀವು ಕಡೆಗಣಿಸಿಬಿಟ್ಟಿದ್ದೀರಿ. ನೀವು ಮರೆತಿರೋದನ್ನು ನಿಮಗೆ ನೆನಪಿಸಿಕೊಡಲು ನಾನು ಈ ಜನಗಳನ್ನು ಕರೆದುಕೊಂಡು ಬಂದಿದ್ದೀನಿ. ನೀವು ಮರೆತಿರೋದನ್ನು ನಿಮಗೆ ನೆನಪಿಸಿಕೊಡಲು ನಾನು ಈ ಜನಗಳನ್ನು ಕರೆದುಕೊಂಡು ಬಂದಿದ್ದೀನಿ ಅಂತ ಅವರು ಹೇಳಿದರು. ಭಾರತದ ಪ್ರಸಿದ್ಧಿಯೇ ನಮ್ಮ ಆಧ್ಯಾತ್ಮಿಕ ಕಲಾಚಾರ. ಅದಕ್ಕಾಗಿ ಅವರು ತಮ್ಮ ಬಿಳಿ ಚರ್ಮದ ಶಿಷ್ಯರೊಂದಿಗೆ ಬಂದಾಗ ಭಾರತೀಯರು ಅವರಿಗಾಗಿ ಹೆಮ್ಮೆ ಪಟ್ಟರು. ಯಾಕೆಂದರೆ ಪಾಶ್ಚಾತ್ಯ ಜಗತ್ತು ನಮ್ಮ ಸಂಸ್ಕೃತಿಯನ್ನು ಮೆಚ್ಚಿಕೊಂಡಿತ್ತು. ಯಾಕೆಂದರೆ ನಮ್ಮ ಕಲಾಚಾರನ ಪಾಶ್ಚಾತ್ಯರು ಮೆಚ್ಚಿದ್ದಾರೆ ಅಂತ. ಇದು ಭಾರತ ಜಗನ್ನಾಥಪುರಿಯಿಂದ ಲಂಡನ್ನಿನ ಹೃದಯ ಭಾಗಕ್ಕೆ ಬರುತ್ತಿರುವ ರಥಯಾತ್ರೆ ಉತ್ಸವ ಭಾರತದ ಜಗನ್ನಾಥಪುರಿಯಲ್ಲಿ ನಡೆಯುತ್ತಿರುವ ರೀತಿಯಲ್ಲಿಯೇ ಇದೆ. ಸುಮಾರು 2000 ವರ್ಷಗಳಷ್ಟು ಪ್ರಾಚೀನವಾದ ಈ ಉತ್ಸವದಲ್ಲಿ ಸುಮಾರು 10 ಲಕ್ಷ ಜನರು ಭಾಗವಹಿಸುತ್ತಾರೆ. ಇಲ್ಲಿ ಮಾರ್ಬಲ್ ಆರ್ಚ್ನಲ್ಲಿ ಆರಾಧಕರ ಸಂಖ್ಯೆ ಕಡಿಮೆ ಇರಬಹುದು, ಆದರೆ ಅವರು ಕೃಷ್ಣ ಪ್ರಜ್ಞೆಯಲ್ಲಿ ತಮ್ಮ ಶಾಶ್ವತ ಆನಂದವನ್ನು ಹುಡುಕುವುದರಲ್ಲಿ ಕಡಿಮೆ ತತ್ವವನ್ನು ಹೊಂದಿಲ್ಲ. ಪ್ರಭುಪಾದರಿಗೆ ಬಹು ದೊಡ್ಡ ವಿಜಯ. ಈ ರಥಯಾತ್ರೆಯು ಲಂಡನ್ನಿನ ಪ್ರಮುಖ ಬೀದಿಗಳಲ್ಲಿ ಸಾಗುತ್ತಾ ಟ್ರಾಫಲ್ಕರ್ ಸ್ಕ್ವೇರ್ಗೂ ಬಂದಿದ್ದು ಪ್ರಭುಪಾದರ ವಿಜಯವಾಗಿತ್ತು. ಅವರು ದಾರಿಯುದ್ದಕ್ಕೂ ಕುಣಿಯುತ್ತಾ ಜನಗಳೊಡನೆ ನಡೆದೇ ಬಂದರು. ಅನೇಕರು ಹರಿಕೃಷ್ಣ ಪಂಥದವರನ್ನು ಗದ್ದಲ ಮಾಡುವ ಉಪದ್ರವಿಗಳು ಎಂದು ಪರಿಗಣಿಸಿದ್ದಾರೆ. ಅವರಿಗೆ ಅಪಾಯಕಾರಿ ಹಾಗೂ ಧಾರ್ಮಿಕ ಮೂಲಭೂತವಾದಿಗಳು ಎಂಬುದಾಗಿ ಹಣೆಪಟ್ಟಿ ನೀಡಿ ಅವರನ್ನು ಸಮಾಜ ವಿರೋಧಿ ಪಂಡನಗಳೊಂದಿಗೆ ಗುರುತಿಸಲಾಗಿದೆ. ಆದರೆ ಹರೇ ಕೃಷ್ಣದವರು ನಮ್ಮನ್ನು ಸುಮ್ಮನೆ ಅಪಾರ್ಥ ಮಾಡಿಕೊಳ್ಳಲಾಗಿದೆ ಎಂಬುದಾಗಿ ಹೇಳುತ್ತಾರೆ. ಇವುಗಳಲ್ಲಿ ಯಾವುದಾದೊಂದು ಆಂದೋಲನಗಳಿಗೆ ಸೇರುವ ಯಾರೇ ಆದರೂ ಸ್ವಇಚ್ಛೆಯಿಂದ ಸೇರಿಲಾರರು ಎಂಬ ವಾದವನ್ನು ಪಂಥ ವಿರೋಧಿ ಆಂದೋಲನದವರು ಹಬ್ಬಿಸಿದರು. ಅವರು ಮನನಿಯಂತ್ರಣಕ್ಕೆ ತುತ್ತಾಗಿ ಬ್ರೈನ್ ವಾಶ್ ಆಗಿದೆಯವರಾಗಿರಬೇಕು ಎಂದು ಹೇಳಿದರು. ಪ್ರಭುಪಾದರು ಅನೇಕ ಬಾರಿ ಅದನ್ನು ಒಪ್ಕೊಂಡಿದ್ದಾರೆ. ಹೌದು, ನಾವು ಬ್ರೈನ್ ವಾಶ್ ಮಾಡ್ತಾ ಇದ್ದೀವಿ, ಮೆದುಳಿನಲ್ಲಿ ತುಂಬಾ ಕೊಳೆ ಇದೆ, ಹಾಗೂ ಅದನ್ನು ನಾವು ಸ್ವಚ್ಛ ಮಾಡ್ತಾ ಇದ್ದೀವಿ ಅಂತ. ಇದು ಜನರು ಹಾಗೂ ಮಾರ್ಫಿಯ ನಡುವೆ ನಡೆದ ಮೊಕದ್ದಮೆಯಾಗಿತ್ತು. ಇಬ್ಬರು ಭಕ್ತರ ಮೇಲೆ ಒಂದು ಕ್ರಿಮಿನಲ್ ಕೇಸು ನ್ಯೂಯಾರ್ಕ್ ನಗರದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹೊರಿಸಲಾಗಿತ್ತು. ಈ ತಪ್ಪಾದ ಆಪಾದನೆಯು ನಮ್ಮ ಬೆಳವಣಿಗೆಗೆ ತುಂಬಾ ಅಪಾಯಕಾರಿಯಾಗಿತ್ತು. ಪ್ರಭುಪಾದರು ಹೇಳಿದರು, ನಮ್ಮ ಒಟ್ಟು ವಿವಾದಗಳು ಶ್ರೀಮದ್ ಭಾಗವತಂ, ಭಗವದ್ಗೀತೆ, ಭಕ್ತಿ ರಸಾಮೃತ ಸಿಂಧು, ಉಪದೇಶಾಮೃತ ಪುಸ್ತಕಗಳೇ ನಮ್ಮ ಡಿಫೆನ್ಸ್ ಸ್ಟೇಟ್ಮೆಂಟ್ಗಳು ಎಂದು ಪ್ರಭುಪಾದರು ಹೇಳಿದರು. ನೀವು ಎಲ್ಲಾ ಪುಸ್ತಕಗಳನ್ನು ಪ್ರಸ್ತುತಪಡಿಸಿ ಮೊಕದ್ದಮೆಯು ವರ್ಷಗಟ್ಟಲೆ ನಡೆಯಲಿ ಎಂದರು. ಅದರ ಮೇಲೆ ಹೆಚ್ಚು ಹೆಚ್ಚು ದಾಳಿಯಾದಷ್ಟು ಅವರು ಹೆಚ್ಚು ಶಕ್ತಿಶಾಲಿಗಳಾಗುತ್ತಿದ್ದರು. 6 ತಿಂಗಳ ಬಳಿಕ ಕೊನೆಗೆ ನ್ಯೂಯಾರ್ಕ್ ಸರ್ವೋಚ್ಚ ನ್ಯಾಯಾಲಯದ ಜಸ್ಟಿಸ್ ಲೇಹಿ ಅವರು ಈ ರೀತಿ ತೀರ್ಪನ್ನು ಕೊಟ್ಟರು. ಅವರು ಸಾವಿರಾರು ವರ್ಷಗಳ ಇತಿಹಾಸವಿರುವ ಭಾರತದಲ್ಲಿ ಬೇರೂರಿದ್ದ ಅಧಿಕೃತ ಧರ್ಮದ ಪ್ರಯೋಜನವನ್ನು ಪಡೆಯುತ್ತಿದ್ದಾರೆ ಎಂಬುದಾಗಿ ಅವರು ತೀರ್ಪನ್ನು ಕೊಟ್ಟರು. ನ್ಯೂಯಾರ್ಕ್ ನಗರ 5ನೇ ಏವ್ 1976. ಪ್ರಭುಪಾದರಿಗೆ ಇದು ಬಹುದೊಡ್ಡ ವಿಜಯವಾಗಿತ್ತು. ನೀವು ದಯವಿಟ್ಟು ಕೃಷ್ಣ ಪ್ರಜ್ಞವಂತರು ಆದರೆ ಭಗವದ್ಕ್ಷೇಮದ ಆನಂದದಲ್ಲಿ ಕೀರ್ತನೆ ಮಾಡುತ್ತಾ ಪುರಿದರೆ ಇಡೀ ಜಗತ್ತೇ ನಿಮ್ಮನ್ನು ಅನುಸರಿಸುವುದು ಮತ್ತು ಇದು ಆಧ್ಯಾತ್ಮಿಕ ಲೋಕ ಆಗುತ್ತೆ. ಧನ್ಯವಾದಗಳು. ಕೃಷ್ಣನ ಪ್ರೇಮವು ಯಾವುದೇ ವಿಧವಾದ ಅಡೆತಡೆಯನ್ನು ಮೀರುವುದು ಎಂದು ನಮ್ಮ ಪ್ರಭುಪಾದರು ನಂಬಿದ್ದರು. ಭಗವಂತನ ಪ್ರೇಮ
ಎಲ್ಲದಕ್ಕಿಂತ ಶಕ್ತಿಶಾಲಿಯಾಗಿದೆ. ಅದು ಭಯಂಕರವಾದ ಸುನಾಮಿಯಂತೆ ಎಲ್ಲ ಕಡೆ ಬರುವುದು ಎಂಬುದು ವಿಚಾರ. ಅವರು ತಮ್ಮ ಅನುಯಾಯಿಗಳೊಂದಿಗೆ ಬಹಳ ವಿಶೇಷವಾದ ಬಾಂಧವ್ಯನ ಹಂಚಿಕೊಂಡಿದ್ರು. ಈ ಪ್ರೀತಿನೇ ಅವರ ಆಂದೋಲನದ ಒಗ್ಗಟ್ಟಿನ ವಿಚಾರ. ಅದೇ ಅವರ ಕೊನೆಯ ಕೋರಿಕೆ ಆಗಿತ್ತು. ನೀವು ನನ್ನ ಪ್ರೀತಿಸ್ತಾ ಇದ್ರೆ ಭಿನ್ನಾಭಿಪ್ರಾಯ ಬಿಟ್ಟು ಒಗ್ಗಟ್ಟಿನಿಂದ ಕೆಲಸ ಮಾಡಿ ಅಂತ. ನನ್ನ ಪ್ರೀತಿಯ ಯುವಕ ಯುವತಿಯರೇ, ನನ್ನ ಕರೆಗಂಟೆಯು ಈಗಾಗಲೇ ಬಂದಿದೆ. ನನಗೆ ಬಲವಾದ ಹೃದಯಾಘಾತ ಆಗಿದೆ. ಹಾಗಾಗಿ ಚೈತನ್ಯ ಮಹಾಪ್ರಭುಗಳ ಆಂದೋಲನವು ಈಗ ನಿಮ್ಮ ಕೈಗಳಲ್ಲಿ ಇದೆ. ವೃಂದಾವನಂ, ಭಾರತ, 1977. ಅವರ ಶರೀರ ಜರ್ಜರಿತವಾಗಿದ್ದರೂ ಕೂಡ ಅವರ ಪ್ರಜ್ಞೆಯು ಸ್ವಲ್ಪವೂ ವಿಚಲಿತವಾಗಿರಲಿಲ್ಲ. ನಾನು ದೇಹವಲ್ಲ ಎಂಬುದಾಗಿ ನಿಜವಾಗಿಯೂ ಅರಿವಿದ್ದ ವ್ಯಕ್ತಿಯನ್ನು ಇವರಲ್ಲಿ ನೀವು ನೋಡಬಹುದಾಗಿತ್ತು. ಈ ಜಗತ್ತನ್ನು ತೊರೆಯುವ 2 ವಾರದವರೆಗೂ ಭಾಗವತದ ಅನುವಾದವನ್ನು ಅವರು ಮಾಡ್ತಾ ಇದ್ದಾಗ ನಾನು ಕೂಡ ಅವ್ರ ಜೊತೆ ಇದ್ದೆ. ನಾನು ಏಕಾಂಗಿಯಾಗಿ ಬರೀ ಈ ಕರದಾಳದೊಂದಿಗೆ ನಿಮ್ಮ ದೇಶಕ್ಕೆ ಬಂದೆ. ಈಗ ನೀವು ಅನೇಕರು ಹರೇ ಕೃಷ್ಣ ಮಂತ್ರವನ್ನು ಜಪಿಸುತ್ತಿದ್ದೀರಾ. ಇದೇ ನನ್ನ ಯಶಸ್ಸು. ಕೃಷ್ಣನ ಪರಮ ಇಚ್ಛೆಯಿಂದನೇ ಈ ಲೋಕದಲ್ಲಿ ಎಲ್ಲವೂ ನಡೆಯುತ್ತಿದೆ ಹಾಗೂ ಚಲಿಸುತ್ತಿದೆ. ಈ ಪ್ರಜ್ಞೆಯೇ ಕೃಷ್ಣ ಪ್ರಜ್ಞೆ. ನವೆಂಬರ್ 14, 1977 ಎಸಿ ಭಕ್ತವೇದಾಂತ ಸ್ವಾಮಿ ಪ್ರಭುಪಾದರು ಈ ಜಗತ್ತಿನಿಂದ ನಿರ್ಗಮಿಸಿದರು. 12 ವರ್ಷಗಳಲ್ಲಿ ಪೃಥ್ವಿಯನ್ನು 14 ಬಾರಿ ಸುತ್ತಿದರು. 6 ಖಂಡಗಳಲ್ಲಿ 108 ದೇವಾಲಯಗಳನ್ನು ಹಾಗೂ ಕೃಷಿ ಸಮುದಾಯವನ್ನು ಸ್ಥಾಪಿಸಿದರು. 25 ಭಾಷೆಗಳಲ್ಲಿ 6 ಕೋಟಿ ಪುಸ್ತಕಗಳು ವಿತರಿಸುವುದನ್ನು ಅವರು ಕಂಡರು. ಜಗತ್ತಿನಾದ್ಯಂತ ಕೃಷ್ಣ ಪ್ರಜ್ಞೆಯನ್ನು ಪ್ರಾರಂಭಿಸಿ ಭದ್ರವಾಗಿ ಸ್ಥಾಪಿಸಿದರು. ಅದೇ ಈ ದಿನ 820 ದೇವಾಲಯಗಳು, ಕೃಷಿ ಸಮುದಾಯಗಳು, ಉಪಹಾರ ಗೃಹಗಳು, ಶಾಲೆ ಹಾಗೂ ಕಾಲೇಜುಗಳು ಸ್ಥಾಪಿತವಾಗಿವೆ. 87 ಭಾಷೆಗಳಲ್ಲಿ 52 ಕೋಟಿ ಪುಸ್ತಕಗಳ ವಿತರಣೆ, 300 ಕೋಟಿ ಶಾಕಾಹಾರಿ ಭೋಜನಗಳ ವಿತರಣೆ. One more time.